ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಅನುರಾಧ ಅಂತ ಹೇಳಿ ಇವತ್ತಿನಿಂದ ಅಂದ್ರೆ 8th ಕ್ಲಾಸಿಗೆ ನಾನು ಮ್ಯಾಥ್ಸ್ ಆನ್ಲೈನ್ ವಿದ್ಯಾಶಕ್ತಿಯ ಆನ್ಲೈನ್ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ನಾವು ವಿಚಾರ ಮಾಡಿದ ಹಾಗೆ ಒಂದನೇ ಪಾಠ ಅಂದ್ರೆ ಯಾವ್ದು ಹೇಳ್ರಿ, ಭಾಗಲಬ್ಧ ಸಂಖ್ಯೆಗಳು ನಿಮ್ ಟೀಚರ್ಸ್ ಮುಗಿಸಿರ್ಬೋದು. ಅದರ ನೆಕ್ಸ್ಟ್ ಪಾಠ ಯಾವ್ದಂದ್ರೆ ನಾವು ತಗೊಳ್ತಾ ಇರೋದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ಸ್. ಯಾವ್ದು ಹೇಳ್ರಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಹೌದಾ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತ ನಾವು ಇವತ್ತಿನ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಸ್ವಲ್ಪ ನಾನು ಬೇಸಿಕ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಹೌದಾ? ಈಗ ನಮಗ್ ಗೊತ್ತಿರಬಹುದು ಗಣಿತದಲ್ಲಿರ್ತಕ್ಕಂಥ ಭಾಗಗಳು ಎಷ್ಟು. ಗಣಿತದೊಳಗೆ ನೀವು ಎಷ್ಟು 3 ಭಾಗಗಳನ್ನ ಕೇಳ್ತಾ ಇರ್ತೀರಿ. ಯಾವ್ಯಾವ ಹೇಳ್ರಿ? ಒಂದು ಅಂಕಗಣಿತ, ಬೀಜಗಣಿತ, ಆಮೇಲೆ ಇನ್ನೊಂದು ಯಾವುದು ರೇಖಾಗಣಿತ ಅಂತ ಹೇಳಿ. ಹೌದಾ? ಸೊ ಅಂಕಗಣಿತದೊಳಗೆ ಏನ್ ಮಾಡ್ತಾ ಇರ್ತೀರಿ ಹೇಳ್ರಿ? ನಂಬರ್ಸ್ ಗಳನ್ನ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಹೌದಾ, ಡಿವಿಷನ್, ಅದ್ರ ಮೇಲೆ ನೀವು ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿರ್ತೀರಿ. ಅದು ಯಾವ್ದಕ್ಕ? ಓನ್ಲಿ ಅಲ್ಲಿ ಏನಾಗಿರ್ತೈತಿ, ಸಂಖ್ಯೆಗಳನ್ನ ಕೂಡ್ಸೋದು ಅಥವಾ ಕಳೆಯೋದು, ಅದ್ರ ಮೇಲೆ ಬರ್ತಕ್ಕಂತ ಸ್ವಲ್ಪ ಮಾಡಿಫೈಡ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀರಿ. ಅದೇ ರೀತಿ ನೆಕ್ಸ್ಟ್ ಬರುದು ಬೀಜಗಣಿತ. ಅಲ್ಲಿ ಬೀಜಗಣಿತ ಬೀಜ ಅದೊಂದು ಲೆಟರ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಹೌದಾ? ಸೊ ಈಗ ನಿಮ್ಗ ಬೀಜಗಣಿತ ಅಂತಂದ್ರೆ ಅಲ್ಲಿ ಲೆಟರ್ಸ್ ಗಳು ಯಾವ ರೀತಿ? ಫಾರ್ ಎಕ್ಸಾಂಪಲ್ 4x + 2, ಕರೆಕ್ಟ್? ಹೌದಾ? 5x - 2, ಈ ರೀತಿ ನಾವು ಲೆಟರ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಈಗ ನಮಗ ಗಣಿತ ಅಂದ್ರೆ ಏನ್ ಕಾನ್ಸೆಪ್ಟ್ ಇರ್ತೈತಿ ಹೇಳ್ರಿ? ಬರೀ ಸಂಖ್ಯೆಗಳು ಇರ್ತಾವ, ನಂಬರ್ಸ್ ಗಳಿರ್ತಾವ ಅನ್ನೋದೊಂದು ಗೊತ್ತು ನಮಗ್. ಹೌದಾ? ನಾವು ಏನ್ ಮಾಡ್ತೇವೆ ಈಗ ನಿಮ್ಮ ಲೆವೆಲ್ಗೆ ಅಂದ್ರೆ ಕೂಡ್ಸೋದು, ಕಳೆಯೋದು, ಅಥವಾ ಭಾಗಾಕಾರ ಅಥವಾ ಗುಣಾಕಾರ ಅನ್ನೋದೊಂದು ಕಾನ್ಸೆಪ್ಟ್ ಇರ್ತೈತಿ. ಬಟ್ ಇದ್ರೊಳಗೆ ಏನ್ ಬರಾಕತ್ತಾವ ಹೇಳ್ರಿ? ಇಲ್ಲೇ x ಬೀಜ ಪದಗಳು ಅಂತ ಬರ್ತಾವು. ಹೌದಾ? ಇದು ಮ್ಯಾಥ್ಸ್ ಅಂದ್ಮೇಲೆ ಇಂಗ್ಲಿಷ್ ಯಾಕೆ ಬಂತ್ರಿ? ಹೌದಾ? ಸೊ ಅದ್ ಏನಾಗತ್ತಂದ್ರೆ ಇದು ಒಂದು ನಮ್ದು ಏನಾಗುತ್ತೆ, ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್. ಹೌದಾ? ಸೊ ಅದೇನಾಗತ್ತೆ ನಮಗ ಬೀಜಗಣಿತ. ಹೌದಾ? ಅಲ್ಜಿಬ್ರಾ ಅಂತ ಕರಿತೀವಿ. ಸೊ ಅಲ್ಲಿ ಏನಾಗತ್ತ ನಮಗ ಒಂದಿಷ್ಟು ಇಂಗ್ಲಿಷ್ ಲೆಟರ್ಸ್ ಗಳನ್ನ ಯೂಸ್ ಮಾಡಿ ನಾವು ಈ ಬೀಜಗಣಿತದ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇವೆ. ಕರೆಕ್ಟ್? ಸೊ ಅದು ಯಾವ ರೀತಿ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೇನೆ. ಅದ್ರ ನೆಕ್ಸ್ಟ್ ಇನ್ನೊಂದು ಯಾವ ಪಾರ್ಟ್ ಬಂತ ಹೇಳ್ರಿ? ನಮಗ ರೇಖಾಗಣಿತ ಅಂತ ಬಂತು, ಜಾಮೆಟ್ರಿ ಅಂತ ಬಂತು. ಅಲ್ಲಿ ಏನ್ ಮಾಡ್ತೇವೆ ಹೇಳ್ರಿ? ನಾವು ರಚನೆಗಳನ್ನ ಮಾಡ್ತೇವಿ. ಅಥವಾ ಈಗ ತ್ರಿಭುಜನ ರಚನೆ ಮಾಡೋದು ಇರಬಹುದು, ಅಥವಾ ಸ್ಪರ್ಶಕ ಅನ್ನೋದು ಇರಬಹುದು. ಹೌದಾ? ಲಂಬ ಕೋನ, ಲಘು ಕೋನ, ಈ ರೀತಿ ನಮಗ್ ಒಂದಿಷ್ಟು ಕನ್ಸ್ಟ್ರಕ್ಷನ್ ಅಥವಾ ನಾವ್ ಏನ್ ಮಾಡ್ತಿರ್ತೀವಿ, ರಚನೆಗಳನ್ನ ಮಾಡ್ತಿರ್ತೇವಲ್ಲ, ಅದನ್ನ ಯಾವ ಪಾರ್ಟ್ ಒಳಗೆ ಮಾಡ್ತೇವೆ ಹೇಳ್ರಿ? ಜಾಮೆಟ್ರಿ ಒಳಗ್ ಮಾಡ್ತೇವಿ ಅಥವಾ ರೇಖಾಗಣಿತದೊಳಗ್ ಮಾಡ್ತೇವಿ. ಕರೆಕ್ಟಾ? ಸೊ ಅಂಕಗಣಿತ, ಎಡಿಷನ್, ಸಬ್ಟ್ರಾಕ್ಷನ್ ಅಂದ್ರೆ ಕೂಡ್ಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಅಲ್ಲಿ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಇದು ಬೀಜಗಣಿತದೊಳಗ್ ನಮ್ಗೆ ಏನಾಗಿರ್ತೈತಿ ಹೇಳ್ರಿ? ಲೆಟರ್ಸ್ ಗಳನ್ನ, ಇಂಗ್ಲಿಷ್ ಲೆಟರ್ಸ್ ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ತಿರ್ತೇವಿ? ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಿರ್ತೇವಿ. ಅದೇ ರೀತಿ ರೇಖಾಗಣಿತದೊಳಗೆ ಏನ್ ಮಾಡ್ತೇವೆ ಹೇಳ್ರಿ? ಅಲ್ಲೇ ಕನ್ಸ್ಟ್ರಕ್ಷನ್ ಅಂದ್ರೆ ರಚನೆ ಮಾಡ್ತಿರ್ತೇವಿ. ಅಂದ್ರೆ ತ್ರಿಭುಜದ ರಚನೆ ಇರಬಹುದು, ಚತುರ್ಭುಜದ ರಚನೆ ಇರಬಹುದು, ಲಂಬ ಕೋನವನ್ನ ರಚನೆ ಮಾಡೋದಿರ್ಬೋದು. ಕರೆಕ್ಟಾ? ಸೊ ಇದು ನಮ್ಗ ಮ್ಯಾಥ್ಸ್. ಆ ಮ್ಯಾಥ್ಸ್ ನಲ್ಲಿ ಬರ್ತಕ್ಕಂತ 3 ಪಾರ್ಟ್ಸ್ ಗಳನ್ನ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಹೌದಾ? ಸೊ ಈಗ ನಮ್ಮ ಟಾಪಿಕ್ ಇರೋದು, ನಾನ್ ಇವತ್ತು ಈ ಲೆಟರ್ಸ್ ಗಳನ್ನ ಬರೀತಾ ಇದ್ದೀನಿ ಅಥವಾ ಇಲ್ಲೇ ಚರಾಕ್ಷರ ಅನ್ನೋ ಒಂದು ಪದವನ್ನ ಯೂಸ್ ಮಾಡೇನಿ ಅಂದ್ರ ಈ ಪಾಠ ನಮ್ದು ಎಕ್ಸಾಕ್ಟ್ಲಿ ರಿಲೇಟೆಡ್ ಇರೋದು ಯಾವ ಟಾಪಿಕ್ಗೆ? ಮ್ಯಾಥ್ಸ್ ನ ಒಂದು ಯಾವ ಟಾಪಿಕ್ಗೆ? ಹಾಗಾದ್ರೆ ಇದು ಯಾವ ಟಾಪಿಕ್ ಇರ್ಬೋದು ಹೇಳ್ರಿ? ಕರೆಕ್ಟ್. ಯಾವ್ದಂದ್ರ ಬೀಜಗಣಿತದ ಒಂದು ಟಾಪಿಕ್ಗೆ ರಿಲೇಟೆಡ್ ಇರ್ತಕ್ಕಂತ ಈ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಅನ್ನೋ ಒಂದು ಪಾಠವನ್ನ ನಾನು ಇವತ್ತ ನಿಮಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ರೆಡಿ ಇದೀರಿ ನೀವೆಲ್ಲರೂ ಕೇಳಲಿಕ್ಕೆ? ಕರೆಕ್ಟ್. ಸೊ ಇದ್ರದ್ದು ಸ್ವಲ್ಪ ನನಗ ಅಲ್ಜಿಬ್ರಾದ ಇಂಟ್ರೊಡಕ್ಷನ್ ಅನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೌದಾ? ಸೊ ಈಗ ನಾನು ಏನ್ ಬರಿತೀನಿ?
3x ಅಂತ ಬರದೆ ಅಂತ ತಿಳ್ಕೊಳ್ಳಿ. ಹೌದಾ, 3x ಅಂತ ಬರದೆ ಅಥವಾ 3x ಅಂತ ಬರದೆ. ಕರೆಕ್ಟ್. ಸೊ ಈ 3ಕ್ಕೆ ನಾವ್ ಏನಂತ ಕರಿತೀವಿ? ಆಲ್ರೆಡಿ ನಿಮಗ್ ಸ್ವಲ್ಪ ಗೊತ್ತಿರಬಹುದು, ಗೊತ್ತಿದ್ದವ್ರು ಆನ್ಸರ್ ಮಾಡಬಹುದು. ಈ 3ಕ್ಕೆ ಏನಂತ ಕರಿತೀವಿ? ಅದ್ರ ಜೊತೆಗೆ ಈ ಎಕ್ಸ್ ಗೆ ನಾವ್ ಏನಂತ ಕರಿತೀವಿ? ಹೌದಾ, ಅಲ್ಲಿ ನಾನು ಏನ್ ಮಾಡಿದೆ, ನಿಮ್ಗ ಇಂಗ್ಲಿಷ್ ಲೆಟರ್ ಗಳನ್ನ ಯೂಸ್ ಮಾಡ್ತೇವಿ ಅಲ್ಜಿಬ್ರಾ ಒಳಗ ಅಂತ ಹೇಳಿದೆ. ಕರೆಕ್ಟ್. ಸೊ ಈಗ 3 ಅನ್ನೋದು ಏನಂದ್ರ ನಮ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸೊ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದ್ರೆ ನಮ್ಗೆ ಏನಾಗತ್ತೆ, ಇದಕ್ ನಾವ್ ಏನಂತ ಕರಿತೇವೆ ಕನ್ನಡ ಒಳಗ? ಸ್ಥಿರಾಂಕ ಅಂತ ಕರಿತೀವಿ. ಕನ್ನಡ ಒಳಗೆ ಏನಂತ ಕರಿತೀವಿ? ಸ್ಥಿರಾಂಕ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಎಕ್ಸ್ ನಾವ್ ಏನಂತ ಕರಿತೇವೆ ಅಂದ್ರ ಚರಾಕ್ಷರ ಅಂತ ಕರಿತೇವಿ. ಬಂತು ನಮ್ದು ಟಾಪಿಕ್, ಮೇನ್ ಟಾಪಿಕ್ ಏನ್ ಬಂತ ಹೇಳ್ರಿ ಇಲ್ಲಿ? ಚರಾಕ್ಷರ ಅಂತ ಕರಿತೀವಿ. ರೈಟ್, ಚರಾಕ್ಷರ. ಅದೇ ನಾವು ಇಂಗ್ಲಿಷ್ ಒಳಗೆ ಇದಕ್ಕೆ ಏನಂತ ಕರಿತೀವಿ? ವೇರಿಯಬಲ್ ಅಂತ ಕರಿತೀವಿ. ಸ್ಥಿರಾಂಕಕ್ಕ ಕಾನ್ಸ್ಟೆಂಟ್ ಅಂತ ಕರಿತೀವಿ. ರೈಟ್. ಸೊ ಇದು ಈಗ ನಮಗ ಇಲ್ಲಿ ಮೇನ್ ಬೀಜಗಣಿತದೊಳಗ ಕಾನ್ಸೆಪ್ಟ್ ಅರ್ಥ ಆಗಿರೋದು ಏನಂದ್ರ ಇದು 3. ಹೌದಾ, ಈಗ ನಿಮ್ಗ 3 ಅನ್ನೋದು ಫಿಕ್ಸ್ ವ್ಯಾಲ್ಯೂ ಇದೆ. ಹೌದಾ, ಈಗ ನಿಮ್ಗ ಒಂದ್ ಟೀಚರ್ಸ್ ಇರ್ಬೋದು ಅಥವಾ ನಿಮ್ಮ ಮಮ್ಮಿ ಇರ್ಬೋದು, ಏನೋ ಒಂದ್ ಸಮಥಿಂಗ್ ಏನೋ ನಿಮ್ಗ ಒಂದಿಷ್ಟು ಸಾಮಾನುಗಳನ್ನ ತೊಗೊಂಬರ್ರಿ ಅಥವಾ ಅದ್ರದ್ದು ನಂಬರ್ಸ್ ಹೇಳಿದ್ರಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು 3 ತಗೊಂಡ್ ಬರ್ರಿ ಅಂದ್ರ ನೀವು 3 ಅಂದ್ರ 3 ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಯಾವಾಗಿದ್ರು ಅದ್ ಅರ್ಥ ಐತಿ. ಹೌದಾ, ಸೊ ಈಗ 3 ಅಂದ ದಿಢೀರ್ ನಿಮಗ್ ಕನಸ್ನ್ಯಾಗ 3 ಅನ್ನೋದ್ರದ್ದು ವ್ಯಾಲ್ಯೂ ಎಲ್ಲರ 10 ಆಗಿತ್ತಿನ ಮತ್ತೆ? ಹೌದಾ, ಸೊ ಯಾವಾಗೂ ಅದ್ರದ್ದು ಚೇಂಜ್ ಆಗಿಲ್ಲ. 3 ಅಂದ್ರೆ ಯಾರು 10 ತಂದಿದ್ರು ಅಂತ ಉದಾಹರಣೆ ಐತೇನು? ಇಲ್ಲ. ಅಂದ್ರ 3 ಅಂದ್ರ ನಮಗ ಇವನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಎಲ್ಲರಿಗೂ ಏನಾಗಿರ್ತೈತಿ, ಅದಕ್ಕಿಂತ ಸಣ್ಣವ್ರಿಗೂ ಅರ್ಥ ಆಗ್ತೈತಿ. ಹೌದಾ, ಸೊ ಅಲ್ಲಿ ಏನಾಗುತ್ತೆ, 3 ಅನ್ನುವಂತ ಕಾನ್ಸೆಪ್ಟ್ ನಮ್ಗ ಯಾವಾಗೂ ಅದು ಚೇಂಜ್ ಆಗುದಿಲ್ಲ. ದಟ್ ಈಸ್ ಅ ಫಿಕ್ಸ್ಡ್ ವ್ಯಾಲ್ಯೂ. ಓಕೆ, ಫಿಕ್ಸ್ಡ್ ವ್ಯಾಲ್ಯೂ ಇನ್ ದಟ್ ಟರ್ಮ್. ಓಕೆ, ಸೊ ಇಲ್ಲಿ ಎಕ್ಸ್ ಅನ್ನೋದು ಏನಿದೆ ಅಲ್ಲ, ಇದು ವೇರಿಯಬಲ್. ಅದೊಂದು ಆ ಪದನ ಹೇಳೋ ಹಾಗೆ ವೇರಿಯಬಲ್ ಅಂದ್ರ ವೇರಿಯೇಷನ್ ಆಗ್ತಾ ಇರ್ತೈತಿ, ಅಥವಾ ಚರಾಕ್ಷರ ಅಂದ್ರ ಅದು ಚೇಂಜ್ ಆಗ್ತಾ ಇರ್ತೈತಿ. ಇಷ್ಟು ಕೀಪ್ ಚೇಂಜಿಂಗ್. ಹೌದ್ರ, ಅಂದ್ರೆ ಅದು ಅಕಾರ್ಡಿಂಗ್ ಟು ಅದ್ರದ್ದು ಏನದು ಸಮೀಕರಣಗಳಿಗೆ ಅಥವಾ ಇಕ್ವೇಶನ್ ತಕ್ಕ ಹಾಗೆ ಅಲ್ಲಿ ಏನಾಗ್ತಿರ್ತೈತಿ ನಮಗ ಅದ್ರದ್ದು ವ್ಯಾಲ್ಯೂ ನಮಗ ಚೇಂಜ್ ಆಗ್ತಾ ಇರ್ತೈತಿ. ಈಗ ಆಲ್ರೆಡಿ ನನಗ್ ಗೊತ್ತಿರೋ ಹಾಗೆ ನೀವು 6th to 7th ಒಳಗ ಸ್ವಲ್ಪ ಸಣ್ಣ ಸಣ್ಣ ಸಮೀಕರಣಗಳನ್ನ ಬಿಡಿಸುವುದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕೆ ಚೇಂಜ್ ಆಗ್ತೈತಿ ಅನ್ನೋದಕ್ ಒಂದು ಎಕ್ಸಾಂಪಲ್. ಈಗ ನಾನು ಫಾರ್ ಎಕ್ಸಾಂಪಲ್ 2x is equal to 8 ಅಂತ ಬರದೆ. ಕರೆಕ್ಟ್, 2x is equal to 8 ಅಂತ ಬರದೆ. x is equal to 8. ಇಲ್ಲೇನು ಗುಣಾಕಾರ ಇತ್ತಲ್ಲ, ಅದ್ ಏನಾಗ್ಬಿಡ್ತು ನಮ್ಗಿಲ್ಲೇ ಭಾಗಾಕಾರ ಸ್ಥಾನದೊಳಗ್ ಬಂತು. ಸೊ 2 1 2 4 ಎಷ್ಟಾಯ್ತು ಹೇಳ್ರಿ? 4 ಅಂತ ಬಂತು. ಇಲ್ಲೇ ಎಕ್ಸ್ ವ್ಯಾಲ್ಯೂ 4 ಅಂತ ಬಂತು. ಹೌದಾ, ನಾ ಅಗೇನ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಬರೀತೀನಿ. ಯಾವ ಪ್ರಾಬ್ಲಮ್ ಅಂದ್ರ 3x is equal to 9 ಅಂತ ಬರದೆ. ಹೌದಾ, ಅಥವಾ ಅದೇ ಟೈಪ್ ಬೇಡ, ಎಕ್ಸಾಂಪಲ್ ಇನ್ನೊಂದು ಬೇರೆ ಟೈಪ್ ಮಾಡ್ತೇನೆ ನೋಡ್ರಿ. 3x ಕರೆಕ್ಟ್ -2 is equal to 7 ಅಂತ ಬರದೆ. ರೈಟ್, 3x is equal to 7 -2 ಇದ್ದಿದ್ದು ಆ ಸೈಡ್ ಹೋತಂದ್ರೆ ಏನಾಗತ್ತ? +2 ಆಗತ್ತ. ಹೌದಾ, ಸೊ ಇಲ್ಲಿ ಏನಾಗತ್ತ? 3x is equal to 7 + 2 ಎಷ್ಟಾಗತ್ತ? 9. ಸೊ x is equal to 9 divided by 3 ಇಲ್ಲಿ ಬಂತು. ಹೌದಾ, 3 1 3 3. ಹೌದಾ, ಸೊ ಇಲ್ಲಿ ಏನಾಯ್ತು ನಿಮಗ ನಾನು ಯಾಕ ಕಾನ್ಸೆಪ್ಟ್ ಅನ್ನ ಈ 2 ಪ್ರಾಬ್ಲಮ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ಕೊಟ್ಟೆ ಅಂದ್ರ, ಈಗ ನೋಡ್ರಿ, ನಾನು 3 ಅಂದಿದ್ದ ವ್ಯಾಲ್ಯೂ ನಿಮಗ ಫಿಕ್ಸ್ ವ್ಯಾಲ್ಯೂ, ಸ್ಥಿರಾಂಕ ಅಲ್ಲಿ ಯಾವುದೇ ಯಾವಾಗ ನೋಡಿದ್ರು ಅದ್ರದ್ದು ವ್ಯಾಲ್ಯೂ ಫಿಕ್ಸ್ ಇರ್ತೈತಿ ಅಂತ ನಾನು ಹೇಳಿದೆ. ಹೌದಾ, ಇಲ್ಲಿ ಚರಾಕ್ಷರ ಅಂದ್ರೆ ಏನಾಗಿದೆ, ಈಗ ನಾನು ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟೆ, ಇದ್ರ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 4 ಬಂತು ಅಥವಾ 4 ಬಂತು. ಕರೆಕ್ಟ್. ಸೊ ಇಲ್ಲೊಂದು ಪ್ರಾಬ್ಲಮ್ ಅನ್ನ ಕೊಟ್ಟೆ, ಇದನ್ನೆಲ್ಲ ಸಾಲ್ವ್ ಮಾಡಿದ್ವಿ, ಅದ್ರದ್ದು ಸೊಲ್ಯೂಷನ್ ಎಷ್ಟು ಬಂತು? ಅದ್ರದ್ದು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 3 ಬಂತು. ಹಾಗಾದ್ರೆ ಇದ್ರದ್ದು ಎಕ್ಸ್ ವ್ಯಾಲ್ಯೂ ನಮಗೆ ಫಿಕ್ಸ್ ಅಂತ ನಾವ್ ಯಾವ ರೀತಿ ಇಷ್ಟ ಅಂತ ಹೇಳಕ್ ಬರುವುದಿಲ್ಲಲ್ಲ. ಅದಕ್ಕೆ ನಾನು ಹೇಳಿದ್ದೆ, ಅದು ಆಯಾ ಒಂದು ಸಮೀಕರಣಕ್ಕ ತಕ್ಕ ಹಾಗೆ ಅದ್ರದ್ದು ವ್ಯಾಲ್ಯೂಗಳದ್ರದ್ದು ಚೇಂಜ್ ಆಗ್ತೈತಿ. ಕರೆಕ್ಟ್. ಸೊ ಅದಕ್ಕೆ ಏನಂತ ಕರಿತೀವಿ? ಚರಾಕ್ಷರ ಅಂತ ಕರಿತೀವಿ. ಇದಕ್ಕ ಸ್ಥಿರಾಂಕ ಅಂತ ಕರಿತೀವಿ. ಕರೆಕ್ಟ್. ಸೊ ಅರ್ಥ ಆಯ್ತು ಇದು ಕಾನ್ಸೆಪ್ಟ್. ಇದ್ರೊಳಗ ಮೇನ್ ಬರ್ತಕ್ಕಂತ ಮೇನ್ ಕಾನ್ಸೆಪ್ಟ್ ಇದು. ನೀವು 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ಆಲ್ರೆಡಿ ಇದ್ರ ಬಗ್ಗೆ ಕಲ್ತಿರ್ಬಹುದು.
ಆದ್ರೂ ನಾನು ನಿಮಗ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದ್ರ ಇದನ್ನ ಕಲತ್ರಿ ಅಂದ್ರೆ ನನಗಿಲ್ಲೇ ಈ ರೇಖಾತ್ಮಕ ಸಮೀಕರಣನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ನನಗೆ ಈಸಿ ಆಗ್ತೈತಿ. ಓಕೆ, ಸೊ ಮತ್ತೆ ಮುಂದೆ ಹೋಗೋಣ. ಈಗ ಇದನ್ನ ನಾನು ಎಕ್ಸಾಂಪಲ್ ಅನ್ನ ತಗೋತೀನಿ. ಈಗ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಸ್ಥಿರಾಂಕ ಮತ್ತು ಚರಾಕ್ಷರ ಅಥವಾ ಕಾನ್ಸ್ಟೆಂಟ್ ಅಥವಾ ವೇರಿಯಬಲ್ ಅನ್ನೋದು ನಮ್ಗ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಕರೆಕ್ಟ್. ಸೊ ಈಗ ನಾನೀಗ ಮತ್ತೆ ಇದೇ ಎಕ್ಸಾಂಪಲ್ ಅನ್ನು ತಗೊಂಡು ಮತ್ತೆ ಏನ್ ಹೇಳ್ತಾ ಇದ್ದೀನಿ ಅಂದ್ರ ಸಹಗುಣಕಗಳು ಅಥವಾ ಕೋಎಫಿಷಿಯಂಟ್ಸ್ ಅಂತ ಹೇಳ್ತೀನಿ. ಹೌದಾ, ಸಹಗುಣಕಗಳು, ಸಹಗುಣಕಗಳು. ಕರೆಕ್ಟ್, ಸಹಗುಣಕಗಳು ಅಂತ ಹೇಳಿದೆ. ಸೊ ಇಲ್ಲಿ ಸಹ ಅಂದ್ರೆ ಏನಾಗತ್ತಂದ್ರ ಅದರ ಜೊತೆಗೆ ಇರುವಂತವು. ಹೌದಾ, ಈಗ ನೀವು ನಿಮ್ ಜೊತೆಗೆ ಫ್ರೆಂಡ್ಸ್ ಇರ್ತಾರ. ಹೌದಾ, ನೀವು ಆಲ್ಮೋಸ್ಟ್ ನನ್ನ ಗೆಳೆಯ ಅಥವಾ ಗೆಳತಿ ಅಂತ ಹೇಳ್ತಿರ್ತೀರಿ ಅಥವಾ ಹೌದಾ. ಸೊ ಆಲ್ಮೋಸ್ಟ್ ಸ್ವಲ್ಪ ಮೊದ್ಲು ಯೂಸ್ ಮಾಡ್ತಿದ್ರು, ಅಥವಾ ನೀವು ಈಗ ಒಂದ್ ಯಾವ್ದೋ ಜನವರಿ 26 ಇರ್ಬೋದು, ಆಗಸ್ಟ್ 15 ಇರ್ಬೋದು, ಅವಾಗ ಭಾಷಣನ ಮಾಡ್ತಾ ಇರ್ತೀರಿ. ಅದ್ರೊಳಗೆ ಏನಂತ ಯೂಸ್ ಮಾಡ್ತೀರಿ? ಹಾಗೂ ನನ್ನ ಸಹಪಾಠಿಗಳೇ ಅಂತಿರ್ತಿರಲ್ಲ, ಸಹಪಾಠಿಗಳು. ಸಹ ಅಂದ್ರ ನಿಮ್ಮ ಜೊತೆಗೆ ಇರುವಂತಹವರು ಅಂದಂಗ. ಹೌದಾ, ಹಂಗೆ ನಮ್ಗಿಲ್ಲಿ ಸಹಗುಣಕಗಳು. ಗುಣಕಗಳು ಅಂದ್ರ ಅದರ ಜೊತೆಗೆ ಗುಣಾಕಾರ ಆಗಿರುವಂತವು. ಹೌದಾ, ಇಲ್ಲಿ ನಿಮ್ಗೆ ಏನಾಗಿರ್ತೈತಿ, ನೀವು ಸಹಪಾಠಿಗಳು ಅಂದ್ರೆ ನಿಮ್ಮ ಜೊತೆಗೆ ಕಲಿತಾ ಇರುವಂತಹ ನಿಮ್ಮ ಫ್ರೆಂಡ್ಸ್ಗೆ ನಾವು ಕನ್ನಡ ವರ್ಡ್ ಏನಂತ ಯೂಸ್ ಮಾಡ್ತೀವಿ? ಸಹಪಾಠಿಗಳು ಅಂತ ಕರಿತೀವಿ. ಸೊ ಇಲ್ಲಿ ಇರುವಂತಹ ವರ್ಡ್ ಏನಾಗತ್ತೆ ಹೇಳ್ರಿ, ನಮಗ ಸಹ ಗುಣಕಗಳು ಅಂತ ಕರಿತೀವಿ. ಸಹ ಅಂದ್ರ ನಮ್ಮ ಸಂಗಡ ಇರ್ತಕ್ಕಂಥವ್ರು ಅಥವಾ ನಮ್ ಜೊತೆಗೆ ಇರುವಂತಹವರು. ಹೌದಾ, ಗುಣಕಗಳು ಅಂದ್ರ ಅದ್ರ ಜೊತೆಗೆ ಗುಣಾಕಾರ ಆಗಿರುವಂತಹ ಸಂಖ್ಯೆಗೆ ನಾವ್ ಏನಂತ ಕರಿತೀವಿ? ಸಹ ಗುಣಕಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಸಹ ಗುಣಕಗಳ ಕಾನ್ಸೆಪ್ಟ್ ಅನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು? ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಎಕ್ಸ್ ಅದ ಸಹಗುಣಕ ಅಥವಾ ಇದಕ್ ನಾವು ಸಂಖ್ಯಾ ಸಹಗುಣಕ ಅಂತೀವಿ. ಅದಿರ್ಲಿ ಫಸ್ಟ್, ಆಮೇಲೆ ಹೇಳ್ತೀನಿ. ಸೊ ಈಗ ಎಕ್ಸ್ ಅದ ಸಹಗುಣಕ, ಅದ್ರ ಜೊತೆಗೆ ಇರುವಂತಹ ಸಂಖ್ಯೆ ಏನಾಗತ್ ನಮ್ಗಿಲ್ಲೇ? 3 ಆಗತ್ತ. ಕರೆಕ್ಟ್. ಅಥವಾ 3ರ ಸಹಗುಣಕ ಅಂತ ಕೇಳ್ತೇನೆ ನಾನು. 3ರ ಸಹಗುಣಕ ಅಂತ ಕರಿತೀನಿ. ಸೊ 3ರ ಸಹಗುಣಕ ಎಷ್ಟಾಗತ್ ನಮ್ಗಿಲ್ಲೇ? ಎಕ್ಸ್ ಆಗತ್ತ. ಅರ್ಥ ಆಯ್ತು ಇದು? ಇದಕ್ಕ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ ಅಥವಾ ಸಹಗುಣಕಗಳು ಅಂತ ಕರಿತೀವಿ. ರೈಟ್. ಈಗ ನೆಕ್ಸ್ಟ್ ಹೋಗೋಣ. ಸಹಗುಣಕಗಳ ಕಾನ್ಸೆಪ್ಟ್ ಅರ್ಥ ಆಯ್ತು. ಸೊ ಇಲ್ಲಿ ನಾನು ನಿಮ್ಗೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಬರಿತೀನಿ, ನೀವು ಹೇಳ್ಬೇಕು. ಹೌದಾ, -4y ಅಂತ ಇದೆ. ಹೌದಾ, ಸೊ ಈಗ ವಾಯದ ಸಹಗುಣಕ ಯಾವುದು? ಯಾರಾದ್ರೂ ಹೇಳ್ಬೋದಾ? ವಾಯದ ಸಹಗುಣಕ, ವಾಯ್ ಸಹಗುಣಕ ಏನಾಗತ್ ನಮ್ಗಿಲ್ಲೇ? ಇದ್ರ ಜೊತೆಗೆ ಮಲ್ಟಿಪ್ಲೈ ಆದಂತಹ ಸಂಖ್ಯೆ. ಇದ್ರ ಜೊತೆಗೆ ಮಲ್ಟಿಪ್ಲೈ ಆದಂತಹ ಸಂಖ್ಯೆ ಯಾವುದು? -4 ಅಂತ ಕರಿತೀವಿ. ರೈಟ್. ಅಥವಾ -4ರ ಸಹಗುಣಕ ಎಷ್ಟು? -4ರ ಸಹಗುಣಕ ಎಷ್ಟಾಗತ್ ನಮ್ಗಿಲ್ಲೇ? ವಾಯ್ ಅಂತ ಆಗುತ್ತ. ಕರೆಕ್ಟ್. ಸೊ ಇಲ್ಲಿ ನಾವು ಇನ್ನೊಂದು ವರ್ಡ್ ಅನ್ನ ಯೂಸ್ ಏನ್ ಮಾಡ್ತೇವಂದ್ರೆ ವಾಯ್ದ ಸಂಖ್ಯಾ ಸಹಗುಣಕ. ಸಂಖ್ಯೆ ಅಂದ್ರೆ ನಮ್ಗೆ ಇದು ಬರ್ತೈತಿ. ಸೊ ಹಾಗಾಗಿ ನಾವು ಸಂಖ್ಯಾ ಸಹಗುಣಕ ಅನ್ನೋದನ್ನ ಯೂಸ್ ಮಾಡ್ತೇವೆ. ಬಟ್ ನಿಮಗೆ ಮೇನ್ ಈಗ ಅರ್ಥ ಆಗುದೇನಂದ್ರ ಸಹಗುಣಕ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅನ್ನೋದಕ್ಕೆ ನಾನು ಏನ್ ಮಾಡಿದೆ, ಈಗ -4 ಅನ್ನೋದು ಇದೊಂದು ಎಕ್ಸಾಂಪಲ್. ಅದೇ ರೀತಿ 3xy ಅಂತ ಇತ್ತಂತ ತಿಳ್ಕೊರಿ. ಹೌದಾ, ಹಾಗಾದ್ರೆ ವಾಯ್ದ ಸಹಗುಣಕ ಎಷ್ಟು? ವಾಯ್ದ ಜೊತೆಗೆ ಮಲ್ಟಿಪ್ಲೈ ಆದಂತಹ ಅಥವಾ ಗುಣಾಕಾರ ಆಗಿರುವಂತಹ ಅಥವಾ ವಾಯ್ದ ಫ್ರೆಂಡ್ಸ್ ಯಾರಿಲ್ಲೇ? ವಾಯ್ದ ಜೊತೆಗೆ ಇರ್ತಕ್ಕಂಥ ಫ್ರೆಂಡ್ಸ್ ಯಾರು ಇಲ್ಲೇ? ಇವ್ರಿಬ್ರು ಅಲ್ಲ. ಹೌದಾ, ಸೊ ಇದೇನಾಗತ್ ನಮ್ಗ? 3x ಅನ್ನೋದು ನಮ್ಗ ವಾಯ್ದ ಒಂದು ಸಹಗುಣಕಗಳು ಅಥವಾ ನಿಮ್ಮ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರ ಅವ್ರದ ಫ್ರೆಂಡ್ಸ್ ಅವರು. ಹೌದಾ, ಅಥವಾ ಸಹಪಾಠಿಗಳು ಅಂತ ಕರಿತೀವಿ. ಹೌದಾ, ಹಾಗಾದ್ರೆ ಇದೇನಾಗತ್ ನಮ್ಗ? 3x ಅನ್ನೋದು ವಾಯ್ದ ಒಂದು ಸಹಗುಣಕ ಅಥವಾ ಅದರದ್ದು ಫ್ರೆಂಡ್ಸ್, ಸಹಪಾಠಿಗಳು ಅಂತ ನಾವು ಹೇಳ್ತೀವಿ. ಕರೆಕ್ಟ್ನಾ? ಸೊ ನಮ್ದು ಎಕ್ಸಾಕ್ಟ್ ವರ್ಡ್ ಏನಂತ ಯೂಸ್ ಮಾಡ್ಬೇಕು ನಾವು? ಸಹ ಗುಣಕಗಳು ಅಂತ ಯೂಸ್ ಮಾಡ್ಬೇಕು. ರೈಟ್. ಸೊ ಇದು ನಿಮ್ಗ ಕಾನ್ಸೆಪ್ಟ್ ಅರ್ಥ ಆಯ್ತು. ಈಗ ನಾವ್ ಯಾವ್ಯಾವ ಕಲ್ತಿರಿ ಹೇಳ್ರಿ? ಚರಾಕ್ಷರ ಅಂತ ಕಲ್ತೀವಿ, ವೇರಿಯಬಲ್ ಅಂದ್ರ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಥವಾ ಸ್ಥಿರಾಂಕವನ್ನ ಕಲ್ತೀವಿ. ಅದರ ನೆಕ್ಸ್ಟ್ ನಮ್ಗೀಗ
ಕೋಎಫಿಷಿಯಂಟ್ ಅಥವಾ ಸಹಗುಣಕಗಳನ್ನ ಕಲ್ತೀವಿ. ಈಗ ನಮಗ್ ನೆಕ್ಸ್ಟ್ ಬರೋದ ಘಾತಾಂಕಗಳು ಅಂತ ಬರ್ತೈತಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ ಪ್ಲಸ್ 2 ಅಂತ ಬರಿತೀನಿ ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಬರಿತೀನಿ. ಹೌದಾ? ಸೊ ಇಲ್ಲಿ ನಮಗ ಪದಗಳನ್ನ ಫಸ್ಟ್ ನಾನು ಏನ್ ಮಾಡ್ತೇನೆ, ಘಾತಾಂಕಗಳನ್ನ ಹೇಳೋಕಿನ ಮುಂಚೆ ನಿಮಗ್ ಏನ್ ಮಾಡ್ತೇನೆ, ಪದಗಳನ್ನ ಯಾವ ರೀತಿ ನಾವು ಪದಗಳನ್ನ, ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ 2x ಅಂತ ಬರದೆ ಅಂತ ತಿಳ್ಕೊರಿ. ಹೌದಾ? 2x ಅಂತ ಬರದೆ ಅಂತ ತಿಳ್ಕೊರಿ. ಈ 2x ಅನ್ನೋದು ನಮ್ಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಅಕ್ಷರ ಅದಾವ ಅಂತ ಅನ್ಬಹುದು ನೀವು, ಬಟ್ ಅಲ್ಲಿ ಯಾವುದೇ ಪ್ಲಸ್ ಮೈನಸ್ ಅನ್ನ ನಾನು ಆಡ್ ಮಾಡಿಲ್ಲಲ್ಲ. ಸೊ ಅದು ಒಂದೇ ಒಂದು ಪದ ಇರೋದ್ರಿಂದ, ಹೌದಾ, ಈ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಒಳಗ ಅಥವಾ ನಾವು ಈ ಒಂದೇನ್ ಅಲ್ಜಿಬ್ರಾವನ್ನ ಕಲಿತಾ ಇರ್ತೇವಲ್ಲ, ಅದ್ರದ್ದು ಮೇನ್ ಕಾನ್ಸೆಪ್ಟ್ ನಮಗ್ ಅರ್ಥ ಆಗೋದು ಏನಂದ್ರ ಅಲ್ಲಿ ಬರ್ತಕ್ಕಂತ ವಿಧಗಳು ಅಥವಾ ಟೈಪ್ಸ್ ಅಂತ ಕರಿತೇವೆ. ಹೌದಾ? ಸೊ ಇಲ್ಲಿ ಒಂದೇ ಒಂದು ಪದವನ್ನ ಬರೆದಾಗ ಅದನ್ನ ಏನಂತ ಕರಿತೇವೆ ನಾವು, ಏಕಪದ ಅಂತ ಕರಿತೀವಿ. ಹೌದಾ? ಯಾವ ಬೀಜೋಕ್ತಿ ನಮಗ ಒಂದೇ ಒಂದು ಪದವನ್ನ ಹೊಂದಿರ್ತೈತಿ ಅಥವಾ ಇಟ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಟರ್ಮ್. ಓಕೆ, ಸೊ ಇಲ್ಲಿ ಏನಾಗತ್ತ, ನಮ್ಗ ಒಂದೇ ಒಂದು ಪದವನ್ನ ಅದು ಹೊಂದಿತ್ತಂದ್ರ ಅದಕ್ಕೆ ನಾವು ಏಕಪದ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ನೊಳಗ ಮೊನೋಮಿಯಲ್ಸ್ ಅಂತ ಕರಿತೀವಿ. ಹೌದಾ? ಮೊನೋಮಿಯಲ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಸ್ವಲ್ಪ ನಾ ಚೇಂಜ್ ಮಾಡಿ ಬರೀತೇನೆ ನೋಡ್ರಿ. 2x ಪ್ಲಸ್ 2. ಹೌದಾ? ಇಲ್ಲಿ ಏನಾಯ್ತು, ನಿಮ್ಗ ಎಷ್ಟು ಪದ ಕಾಣಿಸ್ತಾ ಇದಾವ ಇಲ್ಲಿ? ಇದು ಆಲ್ರೆಡಿ ಒಂದೇ ಒಂದು ಪದ 2x, ಅದರ ನೆಕ್ಸ್ಟ್ ಇದು ಪ್ಲಸ್ 2 ಅನ್ನೋದು ಒಂದು ಪದ. ಕರೆಕ್ಟ್? ಸೊ 2x ಪ್ಲಸ್ 2 ಅಂದ್ರೆ ಅಲ್ಲಿ ಎಷ್ಟು ನಡು ಒಂದು ಪ್ಲಸ್ ಇರೋದ್ರಿಂದ ನಮಗೆ ಎಷ್ಟು ಪದಗಳು ಕಾಣಿಸ್ತಾ ಇದಾವಲ್ಲಿ? 2 ಪದಗಳು ಕಾಣಿಸ್ತಾ ಇದಾವು. ಕರೆಕ್ಟ್? ಸೊ 2 ಪದಗಳು, ಒಂದು ಯಾವುದೇ ಒಂದು ಬೀಜೋಕ್ತಿ ನಮ್ಗ 2 ಪದಗಳನ್ನ ಹೊಂದಿತ್ತು ಅಂದ್ರ ಅದಕ್ಕೆ ನಾವೇನಂತ ಕರಿತೀವಿ? ದ್ವಿಪದ ಅಂತ ಕರಿತೀವಿ. ಅಥವಾ ನಿಮ್ಗ ಏಕಪದೋಕ್ತಿ, ದ್ವಿಪದೋಕ್ತಿ ಅಂತ ಕರಿತ. ನೀವು ಆಲ್ರೆಡಿ ಸ್ವಲ್ಪ ಕಲ್ತಿರ್ತೀರಿ ಅದ್ರ ಬಗ್ಗೆ. ಸ್ವಲ್ಪ ನಾನು ನಿಮಗೆ ಇಂಟ್ರೊಡಕ್ಷನ್ ಅನ್ನ ಇದನ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಬೇಸಿಕ್ ನಿಂದ ಹೋದ್ರ ಸ್ವಲ್ಪ ನಿಮಗ ಮುಂದೆ ಕಲೀಲಿಕ್ಕೆ ಈಸಿ ಆಗ್ತೈತಿ. ಹೌದಾ? ಸೊ ಇದೇನಾಗತ್ ನಮಗ, ಈಗ ಒಂದೇ ಒಂದು ಪದ ಇತ್ತಂದ್ರ ಏಕಪದ, 2 ಪದ ಇದ್ವು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ದ್ವಿಪದ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಬೈನಾಮಿಯಲ್ಸ್ ಅಂತ ಕರಿತೀವಿ. ಬೈನಾಮಿಯಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇದ್ರ ನೆಕ್ಸ್ಟ್ ನನಗ ಮತ್ ನಾಗೇನ್ ಇದನ್ನ ಬರಿತೇನೆ, 2x² ಪ್ಲಸ್ 2x ಪ್ಲಸ್ 2 ಅಂತ ಬರದೆ ಅಂತ ತಿಳ್ಕೊಂಡು. ಹೌದಾ? ಸೊ ಇಲ್ಲಿ ಈಗ ಎಷ್ಟು ಪದಗಳಾದವು ಎನಸ್ರಿ ನೋಡೋಣ. 1 2 3. ಹೌದಾ? 3 ಪದಗಳಾಗಿರೋದ್ರಿಂದ ಇದಕ್ ನಾವ್ ಏನಂತ ಕರಿತೀವಿ? 3 ಅಂದ್ರ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? 3 ಅಂತ ಕರಿತೀವಿ. ಹೌದಾ? ಸೊ ಇದು ಏಕಪದ, ದ್ವಿಪದ, ಇದು ತ್ರಿಪದ. ತ್ರಿಪದ. ಇಲ್ಲೇ ನಿಮ್ಗ ಪ್ಲಸ್ ಅಂತ ಏನಿಲ್ಲ, ಅಲ್ಲೇ ಮೈನಸ್ ಇರ್ಬೋದು ಅಥವಾ ಪ್ಲಸ್ ಮೈನಸ್ ಎರಡು ಮಿಕ್ಸ್ ಆಗಿನೂ ಕೊಟ್ಟಿರ್ತಕ್ಕಂತ ಬಹುಪದೋಕ್ತಿಗಳು. ಸೊ ಏನಾಗತ್ತ, 3 ಪದ ಇದ್ವು ಅಂದ್ರ ತ್ರಿಪದ, ದ್ವಿಪದ, ಏಕಪದ ಅಂತ ಆಯ್ತು. ಅಕಸ್ಮಾತ್ 3ಕ್ಕಿಂತ ಹೆಚ್ಚು ಪದಗಳಿದ್ದುಪ್ಪ. ಹೌದಾ? ಸೊ ಆ 3 ಪದಗಳಿದ್ವು ಅಂದ್ರೆ ಫಾರ್ ಎಕ್ಸಾಂಪಲ್ 2x³ ಪ್ಲಸ್ 4x² ಮೈನಸ್ 2x ಮೈನಸ್ 5 ಇಸ್ ಈಕ್ವಲ್ ಟು 0 ಅಂತ ಇತ್ತು. ಅಂದ್ರ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರ ಏನಂತ ಹೇಳ್ಬೋದು? ಗೆಸ್ ಮಾಡ್ರಿ. ಬಾಳ ಜನ ಏನ್ ಹೇಳಿರ್ಬೋದು ಹೇಳಿ. 4 ಪದ ಅಂತ ಹೇಳ್ತೀರನ? 4 ಪದ ಅಂತ, ಯಾಕಂದ್ರ 3 ಇದ್ದಿದ್ದಕ್ಕೆ ಟೀಚರ್ 3 ಪದ ಅಂತ ಯೂಸ್ ಮಾಡಿದ್ರು. ಸೊ 4 ಇದ್ದಿದ್ದಕ್ಕೆ ನಾವು 4 ಪದ ಅಂತ ಯೂಸ್ ಮಾಡ್ಬೇಕಂದ್ರೆ, ಹೌದಾ? ಸೊ ಅಲ್ಲ, ಅಂದ್ರ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ರ ನಾವ್ ಏನಂತ ಕರಿತೇವಂದ್ರ ಬಹುಪದೋಕ್ತಿ ಅಂತ ಕರಿತೀವಿ. ಬಹುಪದ ಅಂತ ಕರಿತೀವಿ. ರೈಟ್? ಇದಕ್ಕ ನಾವು ಪಾಲಿನಾಮಿಯಲ್ಸ್ ಅಂತಾನು ಕೂಡ ಕರಿತೇವೆ ಇಂಗ್ಲಿಷ್ ಒಳಗ. ಹೌದಾ? ಬಹುಪದ ಅಂತ ಕರಿತೀವಿ. ಸೊ ಬಹುಪದನ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಸೊ ಈ ಬಹುಪದ ಯಾವ ರೀತಿ ಇರ್ತೈತಿ ಇನ್ನು ಇದ್ರ ಬಗ್ಗೆ ನೀವು ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಇಯರ್ 9th ಕ್ಲಾಸ್ ಒಳಗೆ ಕಲಿಬೇಕು. ಬಟ್ ಈಗ ಜಸ್ಟ್ ಇದು ಇಂಟ್ರೊಡಕ್ಷನ್ ಕೊಡೋ ಸಲುವಾಗಿ ನನಗಿದು ಬಹುಪದ ಅನ್ನೋದು ಗೊತ್ತಾಯ್ತು. ಹೌದಾ? ಜಸ್ಟ್ ಒಂದು ನಿಮಿಷನಾಗ ಹೊಳ್ ರಿಕ್ಯಾಪ್ ಮಾಡೋಣ. ಒಂದೇ ಒಂದು ಪದ ಇತ್ತಂದ್ರ ನನ್ ಜೊತೆಗೆ ಹೇಳ್ಬೇಕು. ಏನಂತ ಹೇಳ್ತೀರಿ ಹೇಳ್ರಿ? ಒಂದೇ ಒಂದು ಪದ ಇತ್ತಂದ್ರ
ಏಕಪದೋಕ್ತಿ, 2 ಪದ ಇದ್ವು ಅಂದ್ರ ದ್ವಿಪದೋಕ್ತಿ, 3 ಪದಗಳಿದ್ವು ಅಂದ್ರ ತ್ರಿಪದೋಕ್ತಿ, 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಬಹುಪದ ಅಥವಾ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ರೈಟ್? ಅರ್ಥ ಆಯ್ತು? ಇದು 1 2 3 4. ಅಲ್ಲಿ ನಿಮ್ಗ ಸ್ವಲ್ಪ ಹಿಂದಿ ಅಕ್ಷರನ ಯೂಸ್ ಮಾಡಿದಾರೋ ನಿಮಗ್ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏಕಂದ್ರೇನು? ಒಂದೇ ಒಂದ್ ಪದ. ಯಾವ ಪದ ಅದು? ಹಿಂದಿ ಪದ ಯೂಸ್ ಮಾಡಿದಾರ. ಆಮೇಲೆ ದ್ವಿ ಅಂದ್ರೆ ಏನು? 2. ಹೌದಾ? 3 ಅಂದ್ರ 3. ಆಮೇಲೆ ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಅಂದ್ರ ಬಹು ಅಂದ್ರ ಆಲ್ಮೋಸ್ಟ್ ಅವರು ಎಲ್ಲ 3ಕ್ಕಿಂತ ಹೆಚ್ಚು ಯೂಸ್ ಮಾಡೋದನ್ನ ಬಹು ಪದೋಕ್ತಿ ಅಂತ ಕನ್ಸಿಡರ್ ಮಾಡಿದ್ರು. ರೈಟ್? ಸೊ ಇವು ನಮ್ಗೆ ಏನಾಗುತ್ತ ಅಂದ್ರೆ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಅಂದ್ರೆ ಬಹುಪದೋಕ್ತಿಗಳು ಅಥವಾ ಬೀಜೋಕ್ತಿಗಳ ಒಂದು ವಿಧಗಳು. ನಮಗಿಲ್ಲೇ ಒಂದು ಬೀಜಗಣಿತವನ್ನ ಕಲಿತಾ ಇದ್ದೀವಿ ಅಂದ್ರೆ ಈ ಕಾನ್ಸೆಪ್ಟ್ ಅನ್ನು ನಾವು ಮಸ್ಟ್ ಅಂಡ್ ಶುಡ್ ಕಲಿಲೇಬೇಕು. ಕರೆಕ್ಟಾ? ಸೊ ಈಗ ನಾನು ಏನ್ ಹೇಳಿದೆ, ಬೇಸಿಕ್ ಅನ್ನ ಹೇಳ್ತಾ ಹೋದೆ. ರೈಟ್? ಸೊ ಈಗ ನೆಕ್ಸ್ಟ್ ನಮಗ್ ಬರ್ತಾ ಇರೋದು, ನಿಮ್ಗೆ ಆವಾಗ ಹೇಳ್ತಾ ಇದ್ದೆ ನಾನು, ಡಿಗ್ರೀಸ್ ಅಥವಾ ಘಾತಾಂಕಗಳನ್ನ ಹೇಳ್ಬೇಕು. ಹೌದಾ? ಸೊ ನಿಮ್ಗೆ ಆಲ್ರೆಡಿ ಈಗ ಬೀಜಗಣಿತವನ್ನ ಬಿಟ್ಟು ನೀನು ಇಲ್ಲಿ ನಾನೇನ್ ಹೇಳ್ತೀನಿ, ಇದನ್ನ ಓದ್ರಿ. ಸ್ವಲ್ಪ ಎಷ್ಟಾಗತ್ ನೋಡ್ರಿ, 3 ಘಾತ 4 ಅಂತ ಓದ್ತೀರಿ ಅಥವಾ 3⁴ ಅಂತ ಓದ್ತೀವಿ. ಹಾಗಾದ್ರೆ ಇದ್ರದ ಘಾತಾಂಕ ಎಷ್ಟಾಗತ್ ನಮ್ಗಿಲ್ಲೇ? ಇದು ಘಾತಾಂಕ. ಹೌದಾ? ಇದು ನಮಗೇನು, ನಿಮಗ್ ಗೊತ್ತಿರುವ ಹಾಗೆ ಸಂಖ್ಯೆಗಳ ಘಾತಾಂಕ ನಿಮ್ಗ ಗೊತ್ತದವು. 3⁴ ಅಂದ್ರ 3ಅನ್ನ 4 ಸತಿ ಮಲ್ಟಿಪ್ಲೈ ಮಾಡ್ಬೇಕಂತ ಅರ್ಥ. ಇವೆಲ್ಲ ನಿಮಗ್ ಗೊತ್ತದ. ಹೌದಾ? ಅದೇ ರೀತಿ ನಮ್ಗ ಬೀಜಗಣಿತದೊಳಗು ನಮ್ಗ ಡಿಗ್ರೀಸ್ ಅಂತ ಬರ್ತಾವು. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, x² + x + 1 ಅಂತ ಇದೆ. ಸೊ = 0 ಅಂತ ಇದೆ. ಹೌದಾ? ಇಲ್ಲಿ ನಮಗ ಚರಾಕ್ಷರಗಳ ಘಾತಾಂಕವನ್ನ ನಾವು ಕಂಡುಹಿಡಿಬೇಕು. ಚರಾಕ್ಷರಗಳಂದ್ರೆ ಇಲ್ಲಿ ಏನಾಯ್ತು, ಇದು x ಅನ್ನೋದು ಒಂದು ಚರಾಕ್ಷರ, ಇದು x. ಆಮೇಲೆ ಇಲ್ಲಿ ಏನಿರ್ಲಿಲ್ಲ ಅಂದ್ರೆ ಇಲ್ಲಿ ಚರಾಕ್ಷರ ಇರ್ತೈತಿ, ಅದನ್ನ ಹೇಳ್ತೇನಂತ ನಾನೀಗ. ಸೊ ಇದ್ರದ್ದು ಘಾತಾಂಕ ಎಷ್ಟಾಯ್ತು? ಇಲ್ಲಿ 2 ಆಯ್ತಾ? ಹೌದಾ? ಆಮೇಲೆ ಇದ್ರ ಘಾತಾಂಕ ಏನು ಇರ್ಲಿಲ್ಲ ಅಂದ್ರೆ ಇದ್ರ ಘಾತಾಂಕ ಎಷ್ಟು ಇರ್ತೈತಿ? ಇಲ್ಲಿ 1 ಇರ್ತೈತಿ. ರೈಟ್? ಹೌದಾ? ನೆಕ್ಸ್ಟ್ ಇಲ್ಲಿ 1 ಇದೆ, ಇದ್ರ ಬಾಜು ಯಾವುದೇ ಚರಾಕ್ಷರ ಇಲ್ಲ ಮೇಡಮ್ ಅಂತ ಹೇಳ್ತೀರಿ ನೀವು. ಹೌದಾ? ಈಗ ಚರಾಕ್ಷರ ಇಲ್ಲ ಅಂದ್ರು ಅಲ್ಲಿ ಇರ್ತೈತಿ. ಯಾವ ರೀತಿ ಇರ್ತೈತಂದ್ರ x⁻0 ರೂಪದೊಳಗ ಇರ್ತೈತಿ. ಅಲ್ಲೇ ಯಾವುದೇ ಚರಾಕ್ಷರ ಇಲ್ಲಪ್ಪ ಅಂತಂದ್ರ ನಾವು ಇಲ್ರಿ ಏನೋ ಆನ್ಸರ್ ನಮ್ಗ ಕ್ವಶನ್ ತಪ್ಪು ಕೇಳಾರಿ, ಕ್ವಶನ್ ತಪ್ಪು ಕೊಟ್ಬಿಟ್ಟಾರ ಅಲ್ಲ. ಹೌದಾ? ಸೊ ಇಲ್ಲಿ ಏನಾಗತ್ತ, 1 ಇದಲ್ಲ, ಅದ್ರದ್ದು ಚರಾಕ್ಷರ ನಮ್ಗ ಅಕಸ್ಮಾತ್ ನಿಮ್ಗ ಆಗಲೇ ಕೇಳಿದೆ ನಾನು, 1ರ ಸಹಗುಣಕವನ್ನ ಬರೀರಿ ಅಂತ ಹೇಳ್ತೀವಿ. ಹೌದಾ? ಸೊ ನೀವು ಅವಾಗ ಏನ್ ಮಾಡ್ತೀವಿ, 1ರ ಬಾಜು ಯಾವ್ದು ಇಲ್ರಿ, ಟೀಚರ್ ಏನ್ ಹೇಳಿದ್ರ ಅದ್ರ ಜೊತೆ ಗುಣಾಕಾರ ಆಗಿರುವಂತಹ ಸಂಖ್ಯೆಗಳನ್ನ ಅಥವಾ ಚರಾಕ್ಷರಗಳನ್ನ ಬರೀರಿ ಅಂದ್ರು. ಬಟ್ ಇಲ್ಲಿ ಯಾವುದೇ ನಮಗ ಗುಣಾಕಾರ ಕಾಣಿಸ್ತಾ ಇಲ್ಲ ಅಂತೀರಿ. ಹೌದಾ? ಸೊ ಅದಲ್ಲ. ಸೊ ಇಲ್ಲಿ 1 ಅಂದ್ರ ಒಂದು ಸ್ಥಿರಾಂಕದ ನಮಗ ಸಹಗುಣಕ ಏನಾಗತ್ತಂದ್ರ x⁻0 ಅಂತ ಆಗತ್ತ. ನೆನ್ಪಿಟ್ಕೋರಿ. ಆಲ್ಮೋಸ್ಟ್ ನಿಮಗ ಇವನ್ನೆಲ್ಲ ಈಸಿ ಬರೀತೀರಿ. ಹೌದಾ? ಈ ಸ್ಥಿರಾಂಕದ ಬರಿಬೇಕಾದ್ರೆ ನಿಮಗ ಕನ್ಫ್ಯೂಷನ್. x⁻0 ಒಂದು ಸ್ಥಿರಾಂಕದ ಒಂದು ನಾವ್ ಏನಂತೇವಿ, ಸಹಗುಣಕವನ್ನ ಅಥವಾ ಕೋಎಫಿಷಿಯಂಟ್ ಅನ್ನ ಬರಿಬೇಕು ಅಂದ್ರೆ ಅದ್ ಏನಾಗತ್ ನಮ್ಗ x⁻0. ಯಾವಾಗಿದ್ರು x⁻0 ಅಲ್ಲ ಮತ್ತ. ಯಾಕಂದ್ರೆ ಇಲ್ಲಿ ಅಕಸ್ಮಾತ್ ಇಲ್ಲಿ ಆರ್ಡರ್ ನೋಡ್ಕೋಬೇಕು. x ಕೊಟ್ಟಿದ್ರೆ ನೀವು ಅದನ್ನ x⁻0 ಅಂತ ಬರಿಬೇಕು, ಅಥವಾ y ಅನ್ನ ಕೊಟ್ಟಿದ್ರ y⁻0 ಅಂತ ಬರಿಬೇಕು. ಕರೆಕ್ಟ್? ಅಥವಾ z ಕೊಟ್ಟಿದ್ರ z⁻0, ಅಥವಾ ಅವ್ರು ಯಾವ ಲೆಟರ್ ಕೊಟ್ಟಿರ್ತಾರಲ್ಲ ಅದ ಆರ್ಡರ್ ನೋಡ್ಕೊಂಡು ನಾವು ಆ ಕಾನ್ಸ್ಟಂಟ್ ವ್ಯಾಲ್ಯೂದ ಸಹಗುಣಕವನ್ನ ಬರಿಬೇಕು. ಹೌದಾ? ಸೊ ಇಲ್ಲಿ ಏನಾಗತ್ತ, ನನಗ ಡಿಗ್ರಿಯನ್ನ ಬರಿಬೇಕು. ಇದೊಂದು ನಮಗ ಸಮೀಕರಣ. ಸೊ ಇದು ಯಾವ ಟೈಪ್ ಬೀಜ ಪದ ನೋಡ್ರಿ. ಇವಾಗಾದ್ರೂ ನಾನು ಟೈಪ್ಸ್ ಆಫ್ ಬೀಜ ಪದಗಳನ್ನ ಹೇಳಿದೆ. ರೈಟ್? ಸೊ ಅಲ್ಲಿ ಬೀಜ ಪದಗಳು ಇಲ್ಲಿ 3 ಇರೋದ್ರಿಂದ ಇದಕ್ಕೆ ಯಾವ ಬಹುಪದೋಕ್ತಿ ಅಂತ ಕರಿತೀವಿ ನಾವು, ಯಾವ ಬೀಜೋಕ್ತಿ ಅಂತ ಕರಿತೀವಿ? 3 ಪದಗಳಿರೋದ್ರಿಂದ ರೈಟ್ ಅಂದ್ರೆ ಇದು ತ್ರಿಪದೋಕ್ತಿ ಅಂತ ಆಗತ್ತ. ತ್ರಿಪದೋಕ್ತಿ ಅಂತ ಆಗತ್ತ. ಕರೆಕ್ಟ್? ಸೊ ಇಲ್ಲಿ ತ್ರಿಪದೋಕ್ತಿ ಅಂತ ಆಯ್ತು ಅನ್ನೋದು ನಮಗ್ ಗೊತ್ತಾಯ್ತು. ಕರೆಕ್ಟ್? ಸೊ ಇಲ್ಲಿ ಏನಾಯ್ತು, ಹೈಯೆಸ್ಟ್ ಡಿಗ್ರಿ ಇಲ್ಲೇ 0 ಇದೆ, ಇಲ್ಲೇ 1 ಇದೆ, ಇಲ್ಲೇ 2 ಇದೆ ಘಾತಾಂಕ. ಹಾಗಾದ್ರೆ ಈ 3ರೊಳಗು ಅತಿ ದೊಡ್ಡ ಸಂಖ್ಯೆ ಯಾವ್ದು ನಮಗ? ಅತಿ ದೊಡ್ಡ ಸಂಖ್ಯೆ ಯಾವುದು? ಈ 2 ಅನ್ನೋದು ನಮಗ ಈ 3ರೊಳಗು ದೊಡ್ಡ ಸಂಖ್ಯೆ.
ಹಾಗಾಗಿ ಈ ಒಂದು ಬೀಜ ಪದ ಬೀಜೋಕ್ತಿ ಐತಲ್ಲ ತ್ರಿಪದೋಕ್ತಿ ಐತಲ್ಲ ಅದ್ರದ್ದು ಘಾತಾಂಕ ಎಷ್ಟಂತ ಕರಿತೀವಿ ನಾವೀಗ 2. ಅಂದ್ರ ಆ ಒಂದು ಬೀಜೋಕ್ತಿ ಒಳಗ ಹೈಯೆಸ್ಟ್ ಘಾತಾಂಕ ಎಷ್ಟ್ ಇರ್ತೈತಿ ಅದು ಆ ಬೀಜೋಕ್ತಿಯ ಘಾತಾಂಕ ಅಂತ ಆಗತ್ತ. ಹೌದಾ? ಸೊ ನಿಮ್ಗೊಂದು ಯಾವ್ದು ಫಾರ್ ಎಕ್ಸಾಂಪಲ್ ಈಗ x² + 2 ಅಂತ ಬರದೆ, ಸಾರಿ, ಅಥವಾ ಇದನ್ನ x³ ಮಾಡ್ತೀನಿ. x³ + 2x ಅಂತ ಬರದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಈ ಬೀಜೋಕ್ತಿ ಫಸ್ಟ್ ನಮ್ಗೆ ಇದೇನಾಯ್ತು? ಇದು ಯಾವ ಬೀಜೋಕ್ತಿ ಆಯ್ತು? ದ್ವಿಪದೋಕ್ತಿ ಆಯ್ತು. ಅಂದ್ರೆ ಬೀಜ ಪದ ಯಾವ್ದಾಯ್ತದು? ದ್ವಿಪದೋಕ್ತಿ ಆಯ್ತು. ಕರೆಕ್ಟ್? ಸೊ ಇದ್ರೊಳಗೆ ನನಗೀಗ ಇದ್ರದ್ದು ಘಾತಾಂಕ ಬರೀರಿ ಅಂತ ಕರಿತೇನೆ ನಾನು. ಹೌದಾ? ಸೊ ಇದ್ರ ಘಾತಾಂಕ ಬರೀರಿ ಅಂದ್ರೆ ನೀವೇನ್ ಮಾಡ್ಬೇಕು? ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ, ರೈಟ್? ಸೊ 1 ಮತ್ತೆ ಇಲ್ಲಿ 3 ಇರೋದ್ರಿಂದ ಇವೆರಡರ ನಡುವ ದೊಡ್ಡ ಸಂಖ್ಯೆ ಯಾವ್ದಿದೆ ನಮ್ಗೆ ಹೇಳ್ರಿ? ದೊಡ್ಡ ಸಂಖ್ಯೆ ಯಾವ್ದಿದೆ? 3 ಇದೆ. ಹಾಗಾದ್ರೆ ಈ ಒಂದು ಬೀಜ ಪದದ ಡಿಗ್ರಿ ಅಥವಾ ಘಾತಾಂಕ ನಮ್ಗೆ ಎಷ್ಟಾಗತ್ತ? 3 ಅಂತ ಆಗತ್ತ. 3 ಅಂತ ಆಗತ್ತ. ರೈಟ್? ಕರೆಕ್ಟ್ ಗೊತ್ತಾಯ್ತು ನಿಮ್ಗ? ಅಂದ್ರೆ ಅವ್ರು ಒಂದು ಯಾವುದೇ ಒಂದು ಸಮೀಕರಣವನ್ನ ಕೊಟ್ಟಾಗ ಅದ್ರ ಘಾತಾಂಕ ನಮ್ಗೆ ಏನಾಗತ್ತ? ಹೈಯೆಸ್ಟ್ ಘಾತಾಂಕ ಎಷ್ಟ್ ಇರ್ತೈತಲ್ಲ ಅದನ್ನ ನಾವೇನಂತ ಕರಿತೀವಿ? ಆ ಒಂದು ಸಮೀಕರಣದ ಘಾತಾಂಕ ಅಂತ ಕರಿತೀವಿ. ಓಕೆ? ಸೊ ಅದೇ ರೀತಿ ಆ ಘಾತಾಂಕದ ಮೇಲೆ ನಾನು ನಿಮಗ್ ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ಹೇಳ್ತೇನೆ. ಹೌದಾ? ಸೊ ಈಗ ಏನಾತ ಇಲ್ಲಿ ನೋಡ್ರಿ, x+2 = 0 ಅಂತ ಬರೀತೇನೆ, ರೈಟ್? ಸೊ ಇದ್ರದ್ದು ಘಾತಾಂಕ ಎಷ್ಟಾಯ್ತು ನೋಡ್ರಿ ನಮ್ಗಿಲ್ಲೇ? ಘಾತಾಂಕ ಎಷ್ಟಾಯ್ತು? ಇಲ್ಲಿ ಏನು ಇಲ್ಲ ಅಂದ್ರೆ ನಾ ಏನ್ ಹೇಳಿದ್ದೇನೆ ನಿಮಗ? x⁻0 ಅಂತ ಹೇಳಿದ್ದೇನೆ. ಸೊ ಇದು x⁻0 ಇದು x⁻1 ಅಂದಾಗ ಈ ಒಂದು ಪದೋಕ್ತಿಯ ಅಥವಾ ಈ ಒಂದು ಬೀಜ ಪದದ ಘಾತಾಂಕ ಹೈಯೆಸ್ಟ್ ಘಾತಾಂಕನ ಆ ಬೀಜ ಪದದ ಘಾತಾಂಕ ಆಗತ್ತ ನಮಗ. ಸೊ ಹಾಗಾಗಿ ಇದ್ರದ ಘಾತಾಂಕ ಎಷ್ಟಾಗತ್ತ? 1 ಆಗತ್ತ. ಸೊ ಯಾವ ಒಂದು ಬೀಜ ಪದದ ಘಾತಾಂಕ ನಮಗ 1 ಆಗಿತ್ತಂದ್ರ ಅದಕ್ ನಾವೇನಂತ ಕರಿತೀವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾ ಇಷ್ಟೆಲ್ಲಾ ಯಾಕೆ ನಿಮಗ ಗುಡ್ಡ ಸುತ್ತಿ ಮೈಲಾರಕ್ ಬಂದಂಗ? ಕರೆಕ್ಟಾ? ಸೊ ಅದೇನಂತಂದ್ರ ಇಷ್ಟೆಲ್ಲಾ ಬೇಸಿಕ್ ಹೇಳಿ 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 ನಾ ಒಂದು ಪಾಠಕ್ ಬರ್ಬೇಕಾಗಿತ್ತು. ಸೊ ನಾ ಈಗ ನನ್ನ ಕರೆಕ್ಟ್ ನಾ ಹೇಳ್ತಾ ಇರುವಂತಹ ಟಾಪಿಕ್ಗೆ ಬಂದೆ. ಯಾವ್ದದು? ರೇಖಾತ್ಮಕ ಸಮೀಕರಣಕ್ಕ ಬಂದೆ, ರೈಟ್? ಸೊ ಇಲ್ಲಿ ಏನಾಗತ್ತ? ಈಗ ಹೈಯೆಸ್ಟ್ ಘಾತಾಂಕ 1 ಇತ್ತಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ, ರೈಟ್? ಸೊ ನೆಕ್ಸ್ಟ್ ಈಗ ಇದನ್ನ ನಾನು 2x² - 3x + 2 = 0. ಸೊ ಇದ್ರದ್ದು ಹೈಯೆಸ್ಟ್ ಘಾತಾಂಕ ಎಷ್ಟಾಯ್ತು ನೋಡ್ರಿ? ಇಲ್ಲೇ ಹೈಯೆಸ್ಟ್ ಘಾತಾಂಕ ಹೆಚ್ಚಿಗೆ ಇರುವಂತಹ ಘಾತಾಂಕ ಎಷ್ಟಾಯ್ತು? ಇಲ್ಲೇ 2 ಆಯ್ತು. ಹಾಗಾದ್ರೆ ಯಾವ ಒಂದು ಬೀಜೋಕ್ತಿಯ ಅಥವಾ ಯಾವ ಒಂದು ಸಮೀಕರಣದ ಘಾತಾಂಕ ನಮಗ 2 ಇತ್ತು? 2 ಇತ್ತು. 1 ಇದ್ದಾಗ ರೇಖಾತ್ಮಕ ಅಂತೇವಿ ಅಥವಾ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. ಅದೇ 2 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂದ್ರ ವರ್ಗಾತ್ಮಕ ಸಮೀಕರಣ ಅಂತ ಕರಿತೀವಿ. ವರ್ಗಾತ್ಮಕ ಸಮೀಕರಣ ಅಂತ ಕರಿತೀವಿ. ಕರೆಕ್ಟ್? ವರ್ಗಾತ್ಮಕ ಸಮೀಕರಣ ಅಂತ ಕರಿತೀವಿ. ಅದೇ ಇನ್ ಕೇಸ್ ಹೌದಾ 3x³ ಕರೆಕ್ಟ್ -2x² + 4x - 5 = 0, ರೈಟ್? ಸೊ ಇಲ್ಲಿ ಏನಾಗತ್ತ? ಹೈಯೆಸ್ಟ್ ಘಾತಾಂಕವನ್ನ ನೀವು ಮತ್ತೊಂದ್ಸಲ ನೋಡ್ರಿ. ಇಲ್ಲಿ ಏನು ಇಲ್ಲ ಅಂದ್ರ 0 ಇರ್ತೈತಿ. ಇಲ್ಲಿ ಕೂಡ ಇಲ್ಲಿ x ಇರೋದ್ರಿಂದ 1 ಇರ್ತೈತಿ. 0 1 2 3 ಇದ್ದಾಗ ಈ ಒಂದು ಬೀಜ ಪದದ ಬೀಜೋಕ್ತಿಯ ಅಥವಾ ಬಹುಪದೋಕ್ತಿಯ ಹೈಯೆಸ್ಟ್ ಘಾತಾಂಕ ಎಷ್ಟಾಯ್ತು ನಮಗ? 3 ಇರೋದ್ರಿಂದ ಅದನ್ನ ನಾವೇನಂತ ಕರಿತೀವಿ? ಏನಂತ ಕರಿಬಹುದು? ಗೆಸ್ ಮಾಡ್ರಿ ನೋಡೋಣ. ಏನಂತ ಕರಿಬಹುದು? ರೈಟ್, ಅಂದ್ರ ಘನಾತ್ಮಕ ಸಮೀಕರಣ ಅಂತ ನಾವು ಕರಿತೀವಿ. ಘನಾತ್ಮಕ ಸಮೀಕರಣ ಅಂತ ಕರಿತೀವಿ. ಕರೆಕ್ಟ್? ಸೊ ಈಗ ನಮಗ ರೇಖಾತ್ಮಕ ಸಮೀಕರಣಗಳು ಹಂಗೆ ಒಟ್ಟು ಬಾಯ್ಪಟ್ ಹಾಕೋದ ರೇಖಾತ್ಮಕ ಸಮೀಕರಣಗಳು ಅದನ್ನ ಆ ರೀತಿ ಬಾಯ್ಪಟ್ ಹಾಕೋದಲ್ಲ. ಅದು ಯಾವ ರೀತಿ ಬಂತು ಅಂತ ಗೊತ್ತಾಯ್ತು ನಿಮಗ? ಅಂದ್ರೆ ನಾವು ಫಸ್ಟ್
ಚರಾಕ್ಷರ ಅಂದ್ರೇನು, ಬೀಜ ಪದಗಳ ಅಂದ್ರೇನು, ಅದರ ಟೈಪ್ಸ್ ಗಳನ್ನ ಕಲ್ತೀವಿ, ರೈಟ್? ಸೊ ಅದೇ ರೀತಿ ನಾವು ಹಾಗೆ ಬಂದು ಆ ಘಾತಾಂಕವನ್ನ ಕಲಿತಾಗ ನಿಜವಾಗ್ಲೂ ನಾವು ರೇಖಾತ್ಮಕ ಸಮೀಕರಣ ಯಾಕಂತೇವಿ ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಗ ಕ್ಲಿಯರ್ ಆಯ್ತು, ಹೌದಾ? ಹಾಗಾದ್ರೆ ಘಾತಾಂಕ ಹೈಯೆಸ್ಟ್ ಡಿಗ್ರಿ ಅಥವಾ ಹೈಯೆಸ್ಟ್ ಘಾತಾಂಕ ಒಂದಿತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಅದೇ ಘಾತಾಂಕ ಹೈಯೆಸ್ಟ್ ಘಾತಾಂಕ ಎರಡಿತ್ತಂದ್ರ ವರ್ಗಾತ್ಮಕ ಸಮೀಕರಣ ಅಥವಾ ವರ್ಗ ಸಮೀಕರಣ ಅಂತ ಕರಿತೀವಿ. ಸೊ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕ ಹೈಯೆಸ್ಟ್ ಘಾತಾಂಕ 3 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಘನಾತ್ಮಕ ಸಮೀಕರಣ ಅಂತ ಕರಿತೀವಿ ಅಥವಾ ಕ್ಯೂಬಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ. ಬಟ್ ನಮಗ ಇವೆರಡು ನಮಗ ರಿಲೇಟೆಡ್ ಇಲ್ಲ, ಜಸ್ಟ್ ಫಾರ್ ನಾಲೆಜ್ಗೆ ನಾನು ನಿಮಗ ಹೇಳಿದೆ. ಬಟ್ ನಮಗಿರುವಂತದ್ದು ಯಾವ್ದು ಹೇಳ್ರಿ? ರೇಖಾತ್ಮಕ ಸಮೀಕರಣಗಳು. ಆದ್ರೂ ನಾವ್ ಇನ್ನ ಇದನ್ನ ನಮ್ದು ಏನ್ ಪಾಠ ಐತಲ್ಲ ಎಕ್ಸಾಕ್ಟ್ ಆ ಪಾಠದ ಮೀನಿಂಗ್ ಅರ್ಥ ಆಗಿಲ್ಲ. ಓನ್ಲಿ ಈ ಪಾರ್ಟ್ ಅಷ್ಟ ಅರ್ಥ ಆಯ್ತು ನಮಗೀಗ, ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ, ಹೌದಾ? ಸೊ ಇಲ್ಲಿ ಇನ್ನೊಂದು ಒಂದು ಟಾಪಿಕ್ ಇಲ್ಲಿ ಏನಿದೆ, ಒಂದು ಚರಾಕ್ಷರ ಉಳ್ಳ ಅನ್ನುವಂತ ಒಂದು ಟಾಪಿಕ್ ಇದೆ. ಹಾಗಾದ್ರೆ ಯಾವ ರೀತಿ? ಫಾರ್ ಎಕ್ಸಾಂಪಲ್ ಈಗ x+2 = 0, ರೈಟ್? ಅಥವಾ 5x+4 = 0 ಅಂದ್ರ ಇಲ್ಲಿ ಒಂದೇ ಒಂದು ಚರಾಕ್ಷರವನ್ನ ಬಳಸಿದೇವೆ ನಾವು. ಒಂದೇ ಒಂದು ಚರಾಕ್ಷರವನ್ನ ಬಳಸಿರೋದ್ರಿಂದ ಇದಕ್ ನಾವು ಒಂದು ಚರಾಕ್ಷರವುಳ್ಳ ಸಮೀಕರಣಗಳು ಅಂತ ಕರಿತೀವಿ. ಅದೇ ನೀವು 9th ಸ್ಟ್ಯಾಂಡರ್ಡ್ ಹೋದ್ರಿ ಅಂದ್ರ ಅಲ್ಲಿ ಇರ್ತಕ್ಕಂತ ಪಾಠ ಏನಿದೆ ಹೇಳ್ರಿ? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತ ಇದೆ. ಸೊ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೇವಂದ್ರ ಫಾರ್ ಎಕ್ಸಾಂಪಲ್ 4x + 3y + 4 = 0, ಹೌದಾ? ಇಲ್ಲಿ ಚರಾಕ್ಷರಗಳು ಡಿಫ್ರೆಂಟ್ ಚರಾಕ್ಷರಗಳ ಬಂದ್ಬಿಟ್ಟು ನಮಗ, ಹೌದಾ? ಸೊ ಈ ಚರಾಕ್ಷರಗಳು ಇಲ್ಲಿ ನೋಡ್ರಿ, ಹೌದಾ? ಎಕ್ಸ್ ಮತ್ತು y ಅನ್ನೋದು 2 ಚರಾಕ್ಷರ ಇದ್ದಿದ್ದಕ್ಕ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನುವ ಒಂದು ಪಾಠವನ್ನ ನೀವು ಎಲ್ಲಿ ಕಲಿತೀರಿ ಹೇಳ್ರಿ? 9th ಕ್ಲಾಸ್ ಒಳಗೆ ಕಲಿತೀರಿ, ಹೌದಾ? ಸೊ ಈಗ ನೀವು 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನೋದು ಅರ್ಥ ಆಯ್ತು. ಈಗ ನಾವ್ ಏನ್ ಮಾಡಿದ್ವಿ? ನಮ್ದು ರಿಯಲ್ ಕಾನ್ಸೆಪ್ಟ್ ಅಥವಾ ನಮ್ಮ ಒಂದು ಪಾಠಕ್ಕೆ ಬಂದಿವಿ ನಾವೀಗ, ಹೌದಾ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಹೌದಾ? ಸೊ ಇದ್ರ ಮೇಲೆ ಈಗ ನಮ್ಗ ಸಮೀಕರಣಗಳದವು, ಅವನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಏನು ಅನ್ನೋದನ್ನ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಇಷ್ಟೊತ್ವರೆಗೂ ಏನ್ ಕಲ್ತಿದಲ್ಲ ಅದರದ್ದು ಒಂದು ಸಿಮ್ಯುಲೇಷನ್ ಪಾರ್ಟ್ ಇದೆ. ಆ ಸಿಮ್ಯುಲೇಷನ್ ಪಾರ್ಟ್ ಅನ್ನ ನಾನು ನಿಮ್ಗ ತೋರಿಸ್ತೇನೆ, ಹೌದಾ? ಎಲ್ರು ಈಗ ಗೇಮ್ ಆಡ್ಲಿಕ್ಕೆ ರೆಡಿ ಇದ್ದೀರಲ್ಲ? ಇಲ್ಲಿದೆ ನೋಡ್ರಿ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಸ್ಟಾರ್ಟ್ ಮಾಡೋಣ ಗೇಮು. ಇವತ್ತು ಸ್ಯಾಟರ್ಡೆ ಬೇರೆ, ಟೀಚರಿ ಮನಿಗ್ ಹೋಗ್ಬೇಕು ಅಂತ ಏನಾದ್ರು ವಿಚಾರ ಇತ್ತೇನೋ? ಮತ್ತೆ ಇಲ್ಲ, ಜಸ್ಟ್ ಈಗ ಏನ್ ಮಾಡೋದು? ಆಟ ಆಡಿ ಆಮೇಲೆ ಮನಿಗ್ ಹೋಗೋದು, ಹೌದಾ? ಕರೆಕ್ಟ್? ಎಲ್ಲಾರು ರೆಡಿ ಇದ್ದೀರಿ? ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಇದು ಯಾವ್ದಂದ್ರ ಬೀಜ ಪದಗಳ ವಿಧಗಳನ್ನ ನಾವು ಬರೆಯೋದು. ಬೀಜ ಪದಗಳ ವಿಧಗಳನ್ನ ಯಾವ ರೀತಿ ನಾವು ಒಂದು ಆಕ್ಟಿವಿಟಿ ಮುಖಾಂತರ ಅಥವಾ ಆಟದ ಮುಖಾಂತರ ನಾನು ಹೇಳ್ಬೋದು ಅಂತ ಹೇಳಿ. ಸ್ವಲ್ಪ ಇವು ಏನದಾವು ಇಂಗ್ಲಿಷ್ ನೊಳಗ್ ವರ್ಡ್ ಅದಾವು, ನೋ ಪ್ರಾಬ್ಲಮ್. ನಾ ಕನ್ನಡ ಒಳಗೆ ಹೇಳ್ತೇನೆ, ನೀವು ಅದನ್ನ ಗೆಸ್ ಮಾಡ್ರಿ ಅಷ್ಟೇ, ಹೌದಾ? ಸೊ ಇಲ್ಲಿ ಇರ್ತಕ್ಕಂತ ಫಸ್ಟ್ ಇಲ್ಲಿದೆ ನೋಡ್ರಿ, 2 - 4x² ಅನ್ನೋದು ಎಷ್ಟು ಪದ ಅದಾವ ಇಲ್ಲಿ? 2 ಪದ ಇರೋದ್ರಿಂದ ಇದು ಏನಂತ ಕರಿತೇವೆ? ಇದಕ್ಕ ಇಷ್ಟೊತ್ವರೆಗೂ ಹೇಳಿದ್ದೆ ನಾನು, 2 ಪದ ಇದ್ರೇನು? ದ್ವಿಪದ. ಆ ದ್ವಿಪದಕ್ಕ ನಾವ್ ಏನಂತ ಕರಿತೇವೆ ಅಂದ್ರ ಬೈನಾಮಿಯಲ್ಸ್ ಅಂತ ಕರೀತಾರು. ನಾ ಈಗ ತಗೊಂಡ್ ಬಂದ ಈ ಬಾಕ್ಸ್ ಒಳಗೆ ಇಟ್ಟೆ, ರೈಟ್? ನೆಕ್ಸ್ಟ್ ಮತ್ತೆ ಇಲ್ಲೊಂದ್ ಬಂತ್ ನೋಡ್ರಿ, 3x + 4y ಅಂತ ಬಂತು. ಸೊ ಅಗೇನ್ ಇದು ನಮಗೆ ಎಷ್ಟಾಯ್ತು? 2 ಪದಗಳು ಇದ್ದದ್ದಾಯ್ತು. ಆ 2 ಪದಗಳು ಇದ್ದದ್ದಕ್ಕ ಅದನ್ನ ನಾವು ಮತ್ತೆ ಕ್ಲಾಸಿಫಿಕೇಶನ್ ಅಂದ್ರೆ ಸಪ್ರೇಟ್ ಮಾಡ್ರಿ ಅಂತ ಹೇಳ್ಯಾರ ಈಗ ಅವ್ರು. ಎಲ್ಲಾ ಮಿಕ್ಸ್ ಅದಾವ ಅದ್ರೊಳಗ. ನಾವ್ ಏನ್ ಮಾಡ್ಬೇಕೀಗ? ಅದನ್ನ ಏಕಪದ ಅಂದ್ರೆ ಯಾವ್ದು, ದ್ವಿಪದ ಅಂದ್ರೆ ಯಾವ್ದು, ತ್ರಿಪದ ಅಂದ್ರೆ ಯಾವ್ದು, ಬಹುಪದ ಅಂದ್ರೆ ಯಾವ್ದು ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು, ಹೌದಾ? ಇಲ್ಲಿ ದ್ವಿಪದ ಅಂದ್ರೆ ಏನಾಯ್ತು ನಮ್ಗಿಲ್ಲಿ? ಮತ್ತೆ ಅಗೇನ್ ನಮಗ್ ಬೈನಾಮಿಯಲ್ಸ್ ಅಂತನ ಬಂತು, ಕರೆಕ್ಟ್? ನೆಕ್ಸ್ಟ್
ಇಲ್ಲ ನೋಡ್ರಿ, -3x ಅಂತ ಇದೆ. ಹೌದಾ? -3x ಅನ್ನೋದು ಎಷ್ಟು ಪದ ಇದ್ದಂಗ ಐತಲ್ಲೇ? ಒಂದೇ ಒಂದು ಪದ ಐತಿ. ಒಂದೇ ಒಂದು ಪದ ಇತ್ತಂದ್ರೆ ಏನಂತ ಕರಿತೀವಿ ನಾವು ಅದಕ್ಕ? ಏಕಪದ ಅಥವಾ ಮೊನೋಮಿಯಲ್ಸ್ ಅಂತ ಕರಿತೀವಿ. ರೈಟ್? ನೆಕ್ಸ್ಟ್ ಇಲ್ಲಿ ಅಗೇನ್ ಮತ್ತ 5x² ಅಂತ ಬಂತು. 5x² ಅಂತ ಬಂದಾಗ ಇದನ್ನ ನಮ್ದು ಎಷ್ಟು ಪದಗಳದು? ಮತ್ತೆಷ್ಟದು? ಒಂದೇ ಒಂದು ಪದ ಇರೋದ್ರಿಂದ ನಾನು ಅಗೇನ್ ಮತ್ತದನ್ನ ಏಕಪದದ ಒಂದು ಬಾಕ್ಸ್ ಒಳಗೆ ಹಾಕ್ತೇನೆ, ಮೊನೋಮಿಯಲ್ಸ್ ಅಂತ ಹೇಳಿ. ರೈಟ್? ಕರೆಕ್ಟ್. ನೆಕ್ಸ್ಟ್ x² + 4xy + 3x ಅಂತ ಇದೆ. ಹಾಗಾದ್ರೆ ಅಲ್ಲಿ ಎಷ್ಟು ಪದಗಳದಾವ್? ಸ್ವಲ್ಪ ಕೌಂಟ್ ಮಾಡ್ರಿ. 1 2 3 ಅಂತ ಇದಾವು. ಹಾಗಾದ್ರೆ ಎಷ್ಟು ಪದಗಳಾದವು ಇವು? 3 ಪದಗಳಾದವು. ಇದನ್ನೇನ್ ಮಾಡ್ತೇನೆ ನಾನೀಗ? ಟ್ರೈನಾಮಿಯಲ್ಸ್ ಅಥವಾ 3 ಪದಕ್ಕೆ ಹಾಕ್ತೀನಿ ಇಲ್ಲಿ. ಕರೆಕ್ಟ್? ನೆಕ್ಸ್ಟ್ -6pq ಅಂತ ಇದೆ. ಹೌದಾ? ಒಂದೇ ಒಂದು ಪದ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ? ಏಕಪದ ಅಂತ ಕರಿತೀವಿ. ಸೊ ಏಕಪದ ಅಂದ್ರೆ ನಿಮಗದು ಮತ್ತೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಇದನ್ನ ಅಟ್ಲೀಸ್ಟ್ 1 2 3 4 ಅಂತಾದ್ರೂ ನೆನ್ಪಿಟ್ಕೋರಿ. ಅಂದ್ರೆ ನಿಮಗೆ ಇಲ್ಲೇ ಗೆಸ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಕರೆಕ್ಟ್? ಸೊ ಇದು ಒಂದು ಪದ ಇರೋದ್ರಿಂದ ನಾವ್ ಯಾವ ಬಾಕ್ಸ್ ಒಳಗೆ ಹಾಕ್ಬೇಕು? ಹಾಗಾದ್ರೆ ಒಂದನೇ ಬಾಕ್ಸ್ ಒಳಗೆ ಹಾಕ್ಬೇಕು. ಕರೆಕ್ಟ್? ನೆಕ್ಸ್ಟ್ ಇಲ್ಲಿ ನೋಡ್ರಿ, 16x² + 44x 44x + 3x³ -1 ಅಂತ ಇದೆ. ಅಲ್ಲಿ ಎಷ್ಟು ಪದಗಳದಾವ್ ಎನಸ್ರಿ? 1 2 3 4 ಪದಗಳಿರೋದ್ರಿಂದ ಇದನ್ನ ನಾನು ಎಲ್ಲಿ ಹಾಕ್ಬೇಕೀಗ? 4ನೇ ಬಾಕ್ಸಿಗೆ ಹೋಗಿ ಹಾಕ್ಬೇಕು. ಹೌದಾ? ನೋಡ್ರಿ, ಕರೆಕ್ಟಾ? ನೆಕ್ಸ್ಟ್ ಮತ್ತೊಂದು ಬಾಕ್ಸ್, ಫಸ್ಟ್ ಬಾಕ್ಸ್ ಚೆಕ್ ಮಾಡ್ರಿ. ಲಿಸ್ಟ್ ಐತ್ ನೋಡ್ರಿ, 4x³ + 4x² + 3x ಅಂದ್ರೆ ಎಷ್ಟು ಪದ ಅದು? ಈಗ ಎಷ್ಟು ಪದ ಅದು? 1 2 3. ಹೌದಾ? 3 ಪದಗಳಾಗಿರೋದ್ರಿಂದ ನಾನು ಎಷ್ಟನೇ ಬಾಕ್ಸಿಗೆ ಹಾಕ್ಬೇಕಿದನ್ನ? 3ನೇ ಬಾಕ್ಸಿಗೆ ಹಾಕ್ಬೇಕು. ಕರೆಕ್ಟ್? ನೆಕ್ಸ್ಟ್ -2y² + 2y + 2 ಅಂತ ಇದೆ. ಹೌದಾ? -2y² + 4y + 2 ಅಂತ ಇದೆ. ಅಗೇನ್ ನಮ್ಗೆ ಎಷ್ಟು ಪದಗಳು ಬಂದು ಅಲ್ಲಿ? 1 2 3 3 ಪದಗಳ ಬಂದಿರೋದ್ರಿಂದ ಇದನ್ನ ಮತ್ ನಾನು ಏನ್ ಮಾಡ್ತೇನೆ ಹೇಳ್ರಿ? 3ನೇ ಬಾಕ್ಸಿಗೆ ಹಾಕ್ತೇನಿ. ಹೌದಾ? ಅರ್ಥ ಆಯ್ತು ನಿಮ್ಗ? ನಾನು ಈಗ ಅದ್ರ ಇಂಗ್ಲಿಷ್ ಒಳಗೆ ಇರೋದ್ರಿಂದ ನಿಮ್ಗೆ ಏಕಪದ, ದ್ವಿಪದ, ತ್ರಿಪದ ಅನ್ನೋದು ಕನ್ಫ್ಯೂಷನ್ ಆದ್ರ ಬಾಕ್ಸ್ ಗಳನ್ನ ನೆನ್ಪಿಟ್ಕೋರಿ. ಒಂದೇ ಪದ ಇದ್ರ ಒಂದನೇ ಬಾಕ್ಸಿಗೆ ಹಾಕ್ಬೇಕು. ಎರಡನೇ ಪದ ಇದ್ರ 2 ಪದ ಇದ್ವು ಅಂದ್ರೆ 2, 3 ಇದ್ರ 3, 3ಕ್ಕಿಂತ ಹೆಚ್ಚಿಗೆ ಇದ್ರ ಲಾಸ್ಟ್ ಬಾಕ್ಸಿಗೆ ಹಾಕ್ಬೇಕು. ಹೌದಾ? ಸೊ ಈಗ ಏನಾಯ್ತು ನೋಡ್ರಿ, x² + 4xy ಅಂತ ಇದೆ. ಸೊ ಇದು ಯಾವ ಬಾಕ್ಸಿಗೆ ಬರ್ತೈತಿ ನೋಡ್ರಿ? 2 ಪದಗಳಿರೋದ್ರಿಂದ 2ನೇ ಬಾಕ್ಸಿಗೆ ಬರ್ತೈತಿ. ಕರೆಕ್ಟ್? ನೆಕ್ಸ್ಟ್ y² + 4y + 3 ಅಂತ ಇದೆ. ಹೌದಾ? ಅಗೇನ್ ನಮ್ಗೆ ಎಷ್ಟು ಪದಗಳು ಬಂದು ಅಲ್ಲಿ? 1 2 3 ಅಂತ 3 ಪದಗಳು ಬಂದು. ಸೊ ಅಗೇನ್ ನಾನು ಎಷ್ಟು ಹಾಕ್ಬೇಕು? 3ನೇ ಒಂದು ಬಾಕ್ಸಿಗೆ ಈ ಕಡೆ ಹಾಕ್ಬೇಕು, ಟ್ರೈನಾಮಿಯಲ್ಸಿಗೆ ಹಾಕ್ಬೇಕು. ಕರೆಕ್ಟ್? ನೆಕ್ಸ್ಟ್ x² + 4xy + 3x + 1. ಹೌದಾ? x² + 4xy + 3x + 1 ಅನ್ನೋದು ಎಷ್ಟು ಪದಗಳಾದವು ಅಲ್ಲೇ? 4 ಪದಗಳಾಗಿರೋದ್ರಿಂದ ನಾನು ಇದನ್ನ ಏನ್ ಮಾಡ್ತೇನಿ? ಎಲ್ಲಿ ಹಾಕ್ಬೇಕು ಹೇಳ್ರಿ? ಕೊನೆಯ ಈ ಒಂದು ಬಾಕ್ಸಿಗೆ ಹಾಕ್ಬೇಕು. ಎಸ್, ಗೊತ್ತಾ? ರೈಟ್. ನೆಕ್ಸ್ಟ್ x⁵ + 4x³ + 9x² + 4x + 2 ಅಂತ ಇದೆ. ಅಗೇನ್ ಕೌಂಟ್ ಮಾಡ್ರಿ, ಎಷ್ಟು ಪದಗಳಾದವು ನೋಡ್ರಿ ಇಲ್ಲಿ? x5 ಅನ್ನೋದು 1, 4x³ ಅನ್ನೋದು 2, 3ನೇದು 9x², ಅದಾದ್ಮೇಲೆ 4x, ಅದಾದ್ಮೇಲೆ 2 ಇರೋದ್ರಿಂದ 5 ಪದಗಳಾದವು. 5 ಪದಗಳಿದ್ರೆ ನಾನು ಎಲ್ಲಿ ಹಾಕ್ಬೇಕು? ಅದನ್ನ ಲಾಸ್ಟ್ ಹಾಕ್ಬೇಕೀಗ. ಹೌದಾ? ಅದು ನಿಮ್ಮಂಗ ನೋಡ್ರಿ, ಒಬ್ಬರನ್ನ ಕ್ಲಾಸಿಗೆ ಹಾಕುರಾಗ ಮತ್ತೊಬ್ರು ಹೊರಗೆ ಜಂಪ್ ಹೊಡೆದಿರ್ತಾರ. ಹೌದಿಲ್ಲ? ನೆಕ್ಸ್ಟ್ 2a + 5 ಅಂದ್ರೆ 2 ಪದಗಳದಾವು. ಹೌದಾ? 2a + 5 ಅಂದ್ರೆ 2 ಪದಗಳಿದ್ರೆ ನಾನು ಎಲ್ಲಿ ಯಾವ ಬಾಕ್ಸ್ ಒಳಗೆ ಹಾಕ್ಬೇಕಿದೀನೀಗ? ಈ ಬಾಕ್ಸ್ ಒಳಗೆ ಹಾಕ್ತಿದ್ವಿ. ರೈಟ್? ನೆಕ್ಸ್ಟ್ y⁶ + y⁴ + y³ + y² + y ಅಂತ ಇದೆ. ಹಾಗಾದ್ರೆ ಎಷ್ಟು ಪದಗಳಾದವು? 1 2 3 4 5 ಅಂತ ಇದಾವು. ಸೊ ಇದನ್ನ ಎಲ್ಲಿ ಹಾಕ್ತೇನೆ ಹೇಳ್ರಿ? ನಾನು ಪಾಲಿನಾಮಿಯಲ್ ಲಾಸ್ಟ್. ನೋಡ್ರಿ,
ಬರಾಕನ ಒಲ್ಲೆ ಅನ್ಸುತ್ತೆ, ಹೌದಾ? ನೆಕ್ಸ್ಟ್ 9a²b. 9a²b ಅಂದ್ರೆ ಎಷ್ಟಾಯ್ತು? ಒಂದೇ ಒಂದು ಪದ ಇದೆ, ಅದೇನಾಯ್ತು ಈಗ 1ನೇ ಬಾಕ್ಸಿಗೆ ಬಂತು, ಹೌದಾ? ಇವಾಗ ಏನ್ ಮಾಡಿದೀವಿ ನಾವು? ಎಲ್ಲಾ ಮಿಕ್ಸ್ ಇರುವಂತಹ ಬೀಜೋಕ್ತಿಗಳನ್ನ ಸಪ್ರೇಟ್ ಮಾಡಿದ್ವಿ. ಏಕಪದ ಯಾವುವು, ದ್ವಿಪದ ಯಾವುವು, ತ್ರಿಪದ ಯಾವುವು, ಮತ್ತ ಬಹುಪದ ಯಾವುವು ಒಟ್ ಮಾಡಿದ್ವಿ. ನಮ್ಗೆ ಕರೆಕ್ಟ್ ಅದಾವಿಲ್ಲ ಅಂತ ಗೊತ್ತಿಲ್ಲಲ್ಲ. ಸೊ ನಾವೀಗ ಏನ್ ಮಾಡ್ಬೇಕು? ಒಂದ್ಸಲ ಚೆಕ್ ಮಾಡೋಣ, ನಾವು ಕೊಟ್ಟಿರುವಂತ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ. ಇಲ್ಲಿ ಏನ್ ಮಾಡೋದು ಹೇಳ್ರಿ? ಸಬ್ಮಿಟ್ ಅಂತ ಕೊಡೋಣ. ಅದ್ ಕರೆಕ್ಟ್ ಇದ್ರೆ ನೋಡ್ರಿ, ಅಲ್ಲೇ ಪಾಸ್ ಬರ್ತಾ ಇದೆ, ಕಾಣಿಸ್ತಾ ಇದೆ. ರೈಟ್, ವೆರಿ ಗುಡ್. ಎಲ್ಲಾ ಆನ್ಸರ್ಗಳು ನಮಗೂ ಕರೆಕ್ಟ್ ಇದಾವು ಅಂದ್ರೆ ನೀವು ಎಲ್ಲಾ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ಆನ್ಸರ್ ಕೊಟ್ರಿ, ಹೌದಿಲ್ಲ? ನೀವು ಕೊಟ್ರೆ ನಾನ್ ಹಾಕಿದೋ, ಹೌದಿಲ್ಲ? ಅಂದ್ರ ಎಲ್ಲಾ ಆನ್ಸರ್ಗಳು ಕರೆಕ್ಟ್ ಇದಾವು. ಹೋಗೋಣ ಮತ್ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ನೋಡ್ರಿ, ಸೆಕೆಂಡ್. ಅಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ -2 = 0 ಅಂತ ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗತ್ ನೋಡ್ರಿ ನಮ್ಗ? ಎಕ್ಸ್ -2 = 0. ಈಗ ನಿಮ್ಗೆ ಆಲ್ರೆಡಿ ಈ ಟೈಪ್ ಅನ್ನ ಕಲ್ತಿರ್ತೀರಿ, ಬಟ್ ನಿಮಗಿರೋದು ಎರಡೂ ಕಡೆ ಇಕ್ವೇಶನ್ ಇದ್ದದ್ ನಿಮ್ ಟಾಪಿಕ್ ಇದೆ. ಬಟ್ ನೀವು ಆಲ್ರೆಡಿ ಕಲ್ತಿರೋದ್ರಿಂದ ಇದೊಂದು ಕ್ವಶನ್, ಸಣ್ಣ ಆಕ್ಟಿವಿಟಿ, ಹೌದಾ? ಆ -2 ನ ಆ ಕಡೆ ಕಳಿಸ್ರಿ, ಎಷ್ಟಾಯ್ತು? +2 ಆಯ್ತು. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು ನಮ್ದು? 5 ಅಂತ ಆಗತ್ ನೋಡ್ರಿ ಇಲ್ಲಿ, ಹೌದಾ? ಎಕ್ಸ್ -2 = 3. ಈ -2 ನ ಈ ಕಡೆ ಕಳ್ಸಿದ್ರ 3 + 2 ಹೋಗಿ ಏನಾಯ್ತು? 5 ಆಯ್ತು. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 5 ಆಯ್ತು, ಕರೆಕ್ಟ್, ಹೌದಾ? ನೆಕ್ಸ್ಟ್ ಮತ್ತೊಂದು ಬಂತ್ ನೋಡ್ರಿ, 16 - x = 8 ಅಂದಾಗ ಆ 8 ಅನ್ನ ಈ ಕಡೆ ಕಳಿಸ್ಬೇಕು, -x ಅನ್ನ ಆ ಕಡೆ ಕಳಿಸ್ರಿ. 16 ಇದ್ರ ಬಗ್ಗೆ ನಾನು ನಿಮಗ ಹೇಳ್ತೇನೆ, ಆದ್ರೆ ಇದೊಂದು ಆಕ್ಟಿವಿಟಿ ಇರೋದ್ರಿಂದ ನೋಡ್ರಿ ಯಾವ ರೀತಿ ಕನ್ಫ್ಯೂಸ್ ಆಗ್ಬೇಡ್ರಿ, ಹೌದಾ? 16 - x 16 ಒಳಗೆ 8 ಅನ್ನ ಮೈನಸ್ ಮಾಡ್ರಿ, ಎಷ್ಟು? ಕೌಂಟ್ ಮಾಡ್ರಿ. 16 - 8 ಯಾವ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಲಿ? ನಾನು ವೇಟ್ ಮಾಡ್ತಾ ಇದ್ದೀನಿ ನಾನು, ಹೌದಾ? ಇಲ್ಲಿ ಏನಾಗತ್ತೆ ಹೇಳ್ರಿ? 8 ಅಂತ ಆಗತ್ತ, ಕರೆಕ್ಟ್, ಹೌದಾ? ನೆಕ್ಸ್ಟ್ x + 4 = 14. x + 4 = 14 ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತ? 14. ಈ +4 ಆ ಕಡೆ ಕಳಿಸ್ರಿ, ಎಷ್ಟಾಯ್ತು? ಅಂದ್ರೆ ಸಂಖ್ಯೆಗಳನ್ನ ಒಂದ ಕಡೆ ಮಾಡಿ ನಾವು ಪ್ಲಸ್ ಇದ್ರ ಪ್ಲಸ್ ಮಾಡ್ಬೇಕು, ಮೈನಸ್ ಇದ್ರ ಮೈನಸ್ ಮಾಡ್ಬೇಕು. 14 - 4 ಎಷ್ಟಾಯ್ತು? 10 ಆಯ್ತು. ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ನಮಗ? 10 ಆಯ್ತು, ಕರೆಕ್ಟ್, ಹೌದಾ? ಅಲ್ಲಿ ಕರೆಕ್ಟ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ 3x = 12 ಅಂತ ಇದೆ, ಹೌದಾ? 3x = 12 ಅಂತ ಇದೆ. ಇವಾಗ ಇದೇನಾಯ್ತು? ಗುಣಾಕಾರ ಬರೋದ್ರಿಂದ ಆ 3ರಿಂದ 12 ಕಡ್ತಾ ಹೊಡಿಬೇಕು. 3 ಎಷ್ಟಲೇ 12? 3 4 12, ಕರೆಕ್ಟ್, ಹೌದಾ? ನೆಕ್ಸ್ಟ್ 10 - x = 1. ಇಲ್ಲಿ ಏನ್ ಮಾಡ್ಬೇಕು? ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಮಾಡ್ಬೇಕು. ಆ ಎಕ್ಸ್ ಇದ್ದದನ್ನ ಈ ಕಡೆ ಹಾಕ್ರಿ. 10 ಇಲ್ಲಿ +1 ಇದ್ದಿದ್ದು ಆ ಕಡೆ ಹೋತಂದ್ರ -1 ಆಗತ್ತ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ನಮ್ಗ? 9 ಅಂತ ಬಂತು, ಕರೆಕ್ಟ್ ಆಯ್ತಾ? ನೋಡೋಣ, ಕರೆಕ್ಟ್, ಹೌದಾ? ನೆಕ್ಸ್ಟ್ 6 × 2 ಆ ಬ್ರಾಕೆಟ್ ಒಳಗೆ ಇದ್ದಿತ್ತಂದ್ರೆ ನಮ್ಗೆ ಏನಾಯ್ತು? 2 = x ಆಯ್ತು. ಹಾಗಾದ್ರೆ 6 × 2 ಎಷ್ಟಾಯ್ತು ನಮ್ಗ? 6 2 ಎಷ್ಟು? 12, 12, ಕರೆಕ್ಟ್. ನೆಕ್ಸ್ಟ್ ಇನ್ನು 3 ಕ್ವಶನ್ ಇದಾವ್, ಹೌದಾ? 21 / x = 3 ಅಂತ ಇದೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ನಾವು? ಆ 3ರಿಂದ 21 ಭಾಗಿಸ್ಬೇಕು. 3 ಎಷ್ಟಲೇ 21? 3 ಎಷ್ಟಲೇ 21? 3 7 21, ರೈಟ್. ನೋಡೋಣ, ಕ್ಲಿಕ್ ಮಾಡೋಣ, ಕರೆಕ್ಟ್. ನೆಕ್ಸ್ಟ್ 9 - 7 = x ಅಂತ ಇದೆ. 9 - 7 ಎಷ್ಟಾಯ್ತು? 9ರೊಳಗೆ 7 ಮೈನಸ್ ಮಾಡ್ರಿ. ಬಾರಿ ಸಿಂಪಲ್ ಕ್ವಶನ್ ಇದೆ, ಹೌದಾ? 9 - 7 ಮಾಡಿದ್ರೆ ಎಷ್ಟಾಯ್ತು? 2 ಆಯ್ತು, ಕರೆಕ್ಟ್. 9 - 7. ನೆಕ್ಸ್ಟ್
ಇಲ್ಲಿ 7x = 7 ಅಂದಾಗ 7ರಿಂದ 7ನ್ನ ಭಾಗಿಸ್ರಿ. 7 ಎಷ್ಟಲೇ 7 ನೋಡ್ರಿ, 7 ಒಂದ್ಲೇ 7 ಇರೋದ್ರಿಂದ ಅಲ್ಲಿ ಏನಾಗತ್ತೆ, ಎಕ್ಸ್ ವ್ಯಾಲ್ಯೂ ನಮ್ಗ 1 ಬಂತು. ಹೌದಾ? ನೋಡೋಣ ಕರೆಕ್ಟ್ ಐತೇನೋ ಅಂತ ಹೇಳಿ. ಹೌದಾ? ವೆರಿ ಗುಡ್. ಗೇಮ್ ಕಂಪ್ಲೀಟ್ ಅಂದ್ರೆ ನಮ್ದು ಕರೆಕ್ಟ್ ಆಕ್ಟಿವಿಟಿ, ನಾವು ಕರೆಕ್ಟ್ ಆನ್ಸರ್ ಗಳನ್ನ ಎಲ್ಲವನ್ನ ಕೊಟ್ಟಿದ್ವಿ ಅಂತ ಅರ್ಥ. ಹೌದಾ? ಸೊ ನೋಡೋಣ, ನೆಕ್ಸ್ಟ್ ಹೋಗೋಣ ಈಗ. ಒಂದ್ ಸೆಕೆಂಡ್. ನೆಕ್ಸ್ಟ್ ನಮ್ಗೆ ಏನಂದ್ರ ಆ ಚರಾಕ್ಷರಗಳನ್ನ ಕಲ್ತೀವಿ, ಅದರದ ಕಾನ್ಸೆಪ್ಟ್ ಅನ್ನ ಕಲ್ತೀವಿ. ಸ್ವಲ್ಪ ಬೇಸಿಕ್ ಒಳಗ ನಮ್ಗೆ ಏನಾಗ್ಬಿಡ್ತು, ಟೈಮ್ ಹೋಯ್ತು. ಆ ಬೇಸಿಕ್ ಅನ್ನ ಕಲ್ತೀವಿ, ಯಾವ ರೀತಿ ಚರಾಕ್ಷರಗಳು ಇರ್ತಾವು, ಅದರದ ಟೈಪ್ಸ್ ಗಳು ಯಾವ ರೀತಿ ಇರ್ತಾವು, ಡಿಗ್ರೀಸ್ ಗಳು ಯಾವ ಇರ್ತಾವು ಅಂತ ಹೇಳಿ ನಮಗ ನಮ್ಮ ಟಾಪಿಕ್ ಇರೋದ್ರಿಂದ ಏನಂದ್ರ, ನೀವು ಇಷ್ಟೊತ್ತವರೆಗೂ ನಿಮ್ಮ ಲಾಸ್ಟ್ ಕ್ಲಾಸ್ ಒಳಗೂ ನೀವ್ ಏನ್ ಮಾಡಿರ್ತೀರಿ ಹೇಳ್ರಿ, 2x - 3 = 0 ಈ ರೀತಿ ಒಂದೇ ಕಡೆ ಇರ್ತಕ್ಕಂತ ಚರಾಕ್ಷರಗಳನ್ನ ಸಾಲ್ವ್ ಮಾಡೋದನ್ನ ನೀವು ಕಲ್ತೀರಿ. ಬಟ್ ಇವಾಗ ಏನಂದ್ರ ನಿಮ್ಮ 8th ಟಾಪಿಕ್ ಇರೋದ್ರಿಂದ ಅಲ್ಲಿ ಏನಾಗಿದೆ ಅಂದ್ರ, ಚರಾಕ್ಷರಗಳು ಎರಡೂ ಕಡೆ ಇರುವಂತವು. ಅಂದ್ರ ಫಾರ್ ಎಕ್ಸಾಂಪಲ್ 2x - 3 = x + 5 ಅಂತಿತ್ತಂತ ತಿಳ್ಕೊಳಿ. ಹೌದಾ? x + 5 ಈ ರೀತಿ ಎರಡೂ ಕಡೆ. ಹೌದಾ? ಸಾಲ್ವಿಂಗ್ ಲೀನಿಯರ್ ಇಕ್ವೇಶನ್ ಹ್ಯಾವಿಂಗ್ ಅ ವೇರಿಯಬಲ್ ಆನ್ ಬೋತ್ ದ ಸೈಡ್. ಅಂದ್ರ ಲೀನಿಯರ್ ಇಕ್ವೇಶನ್ಸ್ ಗಳು ಅಂದ್ರ ರೇಖಾತ್ಮಕ ಸಮೀಕರಣಗಳು ಎರಡೂ ಕಡೆ ಅಂದ್ರ ಇದಕ್ಕೆ ಏನಂತ ಕರಿತೇವೆ ನಾವು, LHS ಮತ್ತ RHS ಅಂತ. ಎರಡೂ ಕಡೆ ಎಡಗಡೆ ಮತ್ತ ಬಲಗಡೆನು ಚರಾಕ್ಷರಗಳನ್ನ ಹೊಂದಿದಾಗ ನಾವು ಯಾವ ರೀತಿಯ ಇಕ್ವೇಶನ್ಸ್ ಗಳನ್ನ ಅಥವಾ ಸಮೀಕರಣಗಳನ್ನ ಸಾಲ್ವ್ ಮಾಡೋದು ಅನ್ನೋದು ನಿಮ್ಮ ಟಾಪಿಕ್ ಇರೋದು. ಹೌದಾ? ಸೊ ಅದನ್ನ ನಾವು ಸಾಲ್ವ್ ಮಾಡೋದನ್ನ ಕಲಿಸ್ತೇನೆ. ಅದಕ್ಕಿಂತ ಮುಂಚೆ ಈಗೇನ್ ಇಷ್ಟೊತ್ತವರೆಗೂ ನೀವೇನ್ ಕಲಿತ್ರಿ ಅದ್ರ ಮೇಲೆ ನಾನು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಹೌದಾ? ಅಂದ್ರೆ ನೀವು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ, ಅಥವಾ ನಿಮ್ದು ಲಕ್ಷ್ಯ ಇತ್ತೋ ಇಲ್ಲೋ, ಅಥವಾ ನಾನು ಹೇಳಿರೋ ನೋಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಬರ್ಕೊಂಡಿರಿ ಇಲ್ಲೋ ಅನ್ನೋದು ಗೊತ್ತಾಗ್ತೈತಿ. ಬುಕ್ ಮೇಲೆ ಬರ್ಕೊಳ್ಳೋದಲ್ಲ, ನಿಮ್ಮ ತಲೆ ಒಳಗೆ ಎಷ್ಟು ಬರ್ಕೊಂಡಿರಿ ಅನ್ನೋದು ನಮ್ಗ ಗೊತ್ತಾಗ್ತೈತಿ. ಹೌದಾ? ಸೊ ಹಾಗಾದ್ರೆ ನಾ ಕೇಳುವಂತ ಕ್ವಶನ್ ಗೆ ಆನ್ಸರ್ ಮಾಡಕ್ ರೆಡಿ ಇದೀರಿ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ಎಷ್ಟು ಆನ್ಸರ್ ಮಾಡ್ತೀರಿ, ಯಾವ ರೀತಿ ಆನ್ಸರ್ ಮಾಡ್ತೀರಿ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಅದ್ರ ನೆಕ್ಸ್ಟ್ ನಾನು ಇನ್ನು ಟೈಮ್ ಇತ್ತಂದ್ರ ಈ ಪ್ರಾಬ್ಲಮ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಹೇಳ್ತೇನೆ. ಹೌದಾ? ಸೊ ಹಾಗಾದ್ರೆ ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲೇನಾಯ್ತು, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಅಥವಾ ಮಲ್ಟಿಪಲ್ ಚಾಯ್ಸ್ ಗಳನ್ನ ಇವ್ರು ಈಗ ಯಾವ ರೀತಿ ಕೇಳ್ಬೋದು. ನಾನು ಇಷ್ಟೊತ್ತವರೆಗೂ ಏನ್ ಹೇಳಿದೆ ಟಾಪಿಕ್ ಅದ್ರ ಮೇಲೆ ಕ್ವಶನ್ಸ್ ಅದಾವು. ಅಂದ್ರೆ ನೀವು ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿರಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಹೌದಾ? ಸೊ ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ. ಹೌದಾ? ಇಲ್ಲ ನೋಡ್ರಿ, ಫಸ್ಟ್ ಕ್ವಶನ್ 5 - 5 - 2x + 3x² ಅಂತ ಇದೆ. ಹೌದಾ? ಈ ಬಹುಪದೋಕ್ತಿಯಲ್ಲಿ x ನ ಸಹಗುಣಕ ಅಂದ್ರೆ ಅದ್ರ ಫ್ರೆಂಡು ಎಕ್ಸ್ ಎಲ್ ಐತಿ, ಸ್ವಲ್ಪ ಐಡೆಂಟಿಫೈ ಅಂದ್ರೆ ಗುರುತಿಸ್ರಿ. ಅದ್ರದ್ದು ಫ್ರೆಂಡು ಅದ್ರ ಜೊತೆಗಿರುವಂತಹ ಸಹಗುಣಕ ಯಾವುದು? ಅಲ್ಲಿ ನಮಗೆ ಆಪ್ಷನ್ 4 ಆಪ್ಷನ್ಗಳಿದಾವು. ಆಪ್ಷನ್ ಎ -2, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 2x ಅಂತ ಇದೆ. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಎಷ್ಟು? ಗೆಸ್ ಮಾಡ್ರಿ ನೋಡೋಣ. ಗೆಸ್ ಮಾಡ್ರಿ. ಎಕ್ಸ್ ನ ಸಹಗುಣಕ ಅಂದ್ರ ಇಲ್ಲಿ ನಾನು ತೋರಿಸ್ತೇನೆ ನೋಡ್ರಿ. ಈ ಬಹುಪದೋಕ್ತಿ ಒಳಗ ಇಲ್ಲಿ ಎಕ್ಸ್ ಇದೆ, ನಮಗ ಕರ್ಸರ್ ಪಾಯಿಂಟ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಇಲ್ಲೇ ಹಿಂದ ಮುಂದ ಮಾಡ್ತಾ ಇದ್ದೇನೆ, ಕಾಣಿಸ್ತಾ ಇದೆ. ಆ ಎಕ್ಸ್ ದ ಫ್ರೆಂಡು ಅಥವಾ ಸಹಗುಣಕ ಎಷ್ಟಿದೆ ನಮ್ಗ? -2 ಇರೋದ್ರಿಂದ ಹಾಗಾದ್ರೆ ನಮ್ಮ ಆನ್ಸರ್ ಏನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? -2 ಯಾರ ಆನ್ಸರ್ ಹೇಳಿದ್ರಿ ಅವ್ರಿಗೆಲ್ಲರಿಗೂ ಕ್ಲಾಸ್. ಓಕೆ, ನೆಕ್ಸ್ಟ್. ಈ ಕೆಳಗಿನಲ್ಲಿರುವಂತಹ ದ್ವಿಪದೋಕ್ತಿ ಅಂದ್ರೆ ಎರಡು ಪದಗಳಿರುವಂತಹ ಪದೋಕ್ತಿ ಯಾವುದು? ಆಪ್ಷನ್ ಎ 3x, ಆಪ್ಷನ್ ಬಿ
2x plus 5, ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1, ಆಪ್ಷನ್ ಡಿ 7 ಅಂತ ಇದೆ. ಹಾಗಾದ್ರೆ ದ್ವಿಪದೋಕ್ತಿ ಯಾವುದು? ಫಸ್ಟ್ ಒನ್ ಯಾವ್ದಿದೆ? ಏಕಪದೋಕ್ತಿ ಇದೆ. ಸೆಕೆಂಡ್ ಒನ್ ದ್ವಿಪದೋಕ್ತಿ, ಥರ್ಡ್ ಒನ್ ತ್ರಿಪದೋಕ್ತಿ, ಫೋರ್ತ್ ಒನ್ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2x plus 5 ಇಸ್ ದ ದ್ವಿಪದೋಕ್ತಿ ಅಥವಾ ಬೈನಾಮಿಯಲ್ ಅಂತ ಕರಿತೇವೆ ನಾವು. ಹೌದಾ? ನೆಕ್ಸ್ಟ್ ಕ್ವಶನ್. 4x cube plus 2x square minus x plus 7 ಈ ಬಹುಪದೋಕ್ತಿಯ ಘಾತಾಂಕ ಡಿಗ್ರೀಸ್ ಅಂತ ಹೇಳಿದ್ದೆ ನಾನು ನಿಮಗ. ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ನೋಡ್ರಿ ಎಲ್ಲದ್ರದ್ದು? ಗೆಸ್ ಮಾಡ್ರಿ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 1 ಅಂತ ಇದೆ. ಹಾಗಾದ್ರೆ ಅದರದ ಘಾತಾಂಕ, ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಹೇಳಿದ್ದೇನೆ ಆಲ್ರೆಡಿ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲೇ x⁻0 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 3 ಇದೆ. ಹಾಗಾದ್ರೆ ಇದ್ರೊಳಗೆ ಹೈಯೆಸ್ಟ್ ಡಿಗ್ರಿ ಎಷ್ಟಾಯ್ತು ನಮಗಿಲ್ಲೇ? 3 ಆಯ್ತು. ಹಾಗಾಗಿ ನಮ್ಮ ಬೀಜೋಕ್ತಿಯ ಒಂದು ಘಾತಾಂಕ ಎಷ್ಟಾಯ್ತು? 3 ಆಯ್ತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 3x minus 5 is equal to 7 ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಯ್ತು? 3x minus 5 is equal to 7. ಇದರಲ್ಲಿ x ನ ಬೆಲೆ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹೌದಾ? ಸೊ ಒಂದ್ಸಲ ನೀವು ನಿಮ್ ಬುಕ್ ಒಳಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. 3x is equal to 7. ಆ -5 ಇದನ್ನ ಆ ಕಡೆ ಕಳಿಸ್ರಿ, +5 ಆಯ್ತು. ಹೌದಾ? ಸೊ 3x is equal to, ಇಲ್ಲೇ ಮ್ಯಾಥ್ಸ್ ಒಳಗೆ ನೀವು ಹಂಗೆ ಡೈರೆಕ್ಟ್ ಆಗಿ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೇವಿ ಅಂದ್ರೆ ಅದು ತಪ್ಪು ನಿಮಗೆ. ಯಾಕಂದ್ರ ಆ ಲೆಕ್ಕಗಳನ್ನ ಬಿಡಿಸಲೇ ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಆಗ್ತೈತಿ. ಅವಾಗ ನಾವ್ ಏನ್ ಮಾಡ್ಬೇಕು? ಒಂದು ಬುಕ್ ಒಳಗ ರಫ್ ಒಳಗ ಮಾಡಿ ಹಾಕಿದ್ರ ಆನ್ಸರ್ ಇನ್ನು ಕರೆಕ್ಟ್ ಆಗಿ ನಾವು ಬರೀಬಹುದು. ಸೊ 7 + 5 is 12. ಹೌದಾ? ಸೊ x is equal to 12 ಡಿವೈಡೆಡ್ ಬೈ 3 ಅಂತ ಇದೆ ಇದು. ಹೌದಾ? ಈ 3 ಕೆಳಗ್ ಬಂತು, 3 4 12 ಅಂತ ಬಂತು. ಹೌದಾ? ಸೊ ಹಾಗಾದ್ರೆ ಆನ್ಸರ್ ಎಷ್ಟು ಬಂತು? ಎಕ್ಸ್ ವ್ಯಾಲ್ಯೂ ನಮಗ ಎಷ್ಟು ಬಂತು? ಯಾರದು ಬಂದಿದೆ ಆನ್ಸರು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 3x cube plus 2x square minus x plus 1 ಅಂತ ಇದೆ. ಹೌದಾ? 3x square plus 2x square minus x plus 1 ಇದರಲ್ಲಿ x ಸ್ಕ್ವೇರ್ ನ ಸಹಗುಣಕ. ಹೌದಾ? ಮತ್ತದ್ರ ಫ್ರೆಂಡ್ ಅನ್ನ ನಾವು ಹುಡುಕ್ಬೇಕು. x ಸ್ಕ್ವೇರ್ ನ ಫ್ರೆಂಡ್ ಯಾವ್ದು ನೋಡ್ರಿ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ -1 ಅಂತ ಇದೆ. ಹಾಗಾದ್ರೆ x ಸ್ಕ್ವೇರ್ ಎಲ್ಲೈತಿ ಫಸ್ಟ್ ಚೆಕ್ ಮಾಡ್ರಿ. x ಸ್ಕ್ವೇರ್ ಎಲ್ಲಿದೆ? ಇಲ್ಲಿದೆ. ಕರೆಕ್ಟ್? ಹೌದಾ? ನಾ ತೋರಿಸ್ತಾ ಇದ್ದೆ ನೋಡ್ರಿ, ಇಲ್ಲಿದೆ. ಆ x ಸ್ಕ್ವೇರ್ ನ ಫ್ರೆಂಡ್ ಇಲ್ಲಿ ಯಾರದಾರ? ಅದ್ರ ಜೊತೆಗೆ ಸಹಪಾಠಿ ಯಾರದಾರು ಅಂದ್ರೆ ಸಹಗುಣಕ 2 ಇರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 2x plus 3 ಇದರಲ್ಲಿ 3ರ ಸಹಗುಣಕ 2x ಅಂದ್ರೆ 2x plus 3 ಇದರಲ್ಲಿ 3ರ ಸಹಗುಣಕ ಎಷ್ಟಿದೆ? ಆಪ್ಷನ್ ಎ x⁻0, ಆಪ್ಷನ್ ಬಿ 3, ಆಪ್ಷನ್ ಸಿ 0, ಆಪ್ಷನ್ ಡಿ ಯಾವುದು ಅಲ್ಲ. ಹಾಗಾದ್ರೆ ನಿಮಗ್ ಹೇಳಿದ್ದೆ ನಾನು, ಆ ಸ್ಥಿರಾಂಕಕ್ಕೂ ಒಂದು ನಮ್ದ ಸಹಗುಣಕ, ಅದಕ್ಕೂ ಒಂದು ಫ್ರೆಂಡ್ಸ್ ಇದ್ದೇ ಇರ್ತಾರಲ್ಲ. ಜಗತ್ನಾಗ ಯಾರಿಗೂ ಫ್ರೆಂಡ್ಸ್ ಇಲ್ಲ ಅನ್ನೋಗಿಲ್ಲ, ಯಾರಾದ್ರೂ ಒಬ್ರಾದ್ರೂ ಫ್ರೆಂಡ್ಸ್ ಇದ್ದೇ ಇರ್ತಾರೋ. ಹಾಗಾದ್ರೆ ಆ 3ರ ಫ್ರೆಂಡ್ ಯಾವ್ದು ಅಂತ ಹೇಳಿದ್ದೆ ನಾನು ನಿಮಗ, ನೆನ್ಪೈತಿ? ಹಾಗಾದ್ರೆ ಆಪ್ಷನ್ ಯಾವುದು? ಗೆಸ್ ಮಾಡ್ರಿ. ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲ್ಲೇ 3 ಸ್ಥಿರಾಂಕ ವ್ಯಾಲ್ಯೂ ಇರೋದ್ರಿಂದ ನಮ್ಗ x⁻0 ಅನ್ನೋದು ನಮ್ದ ಕಾನ್ಸ್ಟೆಂಟ್ ವ್ಯಾಲ್ಯೂದ ಒಂದು ಸಹಗುಣಕ ಆಗತ್ತ. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ
ಅಂದ್ರೆ ನಿಮ್ಗೆ ಹೇಳಿದ್ದೆ ನಾನು ನಿಮ್ಗ ಘಾತಾಂಕ 1 ಇರ್ಬೇಕು. ಅದ್ರದ್ದು ಒಂದು ಜನರಲ್ ಫಾರ್ಮ್ ಏನಾಗಿರ್ತೈತಿ ಅನ್ನೋದನ್ನ ನೋಡೋಣ. ಆಪ್ಷನ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಆಪ್ಷನ್ ಬಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಆಪ್ಷನ್ ಸಿ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಹಾಗಾದ್ರೆ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಯಾವ ರೀತಿ ಇತ್ತು? ಇಷ್ಟೊತ್ತವರೆಗೂ ನಾನು ನಿಮಗ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದಾಗ ಗೊತ್ತಾಯ್ತು. ಅಲ್ಲೇ ನಾನು ಯಾವುದೇ ಸ್ಕ್ವೇರ್ ಅನ್ನ ಬಳಸಿಲ್ಲ, ಅಂದ್ರೆ ಘಾತಾಂಕ 2 ಬಳಸಿಲ್ಲ, 3 ಬಳಸಿಲ್ಲ. ಹಾಗಾದ್ರೆ ಆಲ್ಮೋಸ್ಟ್ ನಾನೇ ಕ್ಲೂ ಕೊಟ್ಟೆ ಈಗ, ಹೌದಾ? ಸೊ ಹಾಗಾದ್ರೆ ಆನ್ಸರ್ ಯಾವುದು ನಮ್ದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳಿ, ಹೌದಾ? ನೆಕ್ಸ್ಟ್ 3x plus 6 is equal to 0. ಈ ಸಮೀಕರಣದಲ್ಲಿರುವ ಸ್ಥಿರಾಂಕವನ್ನ ಕೇಳ್ತಾ ಇದ್ದೀನಿ ನಾನು, ಹೌದಾ? ಸ್ಥಿರಾಂಕ ಯಾವ್ದಿದೆ? ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಒಂದನೇದು ಆಪ್ಷನ್ ಎ ಏನಿದೆ 3, ಆಯ್ಕೆ 2, ಸಾರಿ ಆಯ್ಕೆ ಬಿ 5, ಆಯ್ಕೆ ಸಿ 6, ಆಯ್ಕೆ ಡಿ 8 ಅಂತ ಇದೆ. ಸ್ಥಿರಾಂಕ ಅಥವಾ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದಿದೆ ನಮ್ಗಲ್ಲಿ ಗೆಸ್ ಮಾಡ್ರಿ ನೋಡೋಣ. 3, 5, 6 ಅಥವಾ 8. ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದ್ರೆ ಇಲ್ಲಿದೆ ನೋಡ್ರಿ, ಅದು ಫಿಕ್ಸ್ ವ್ಯಾಲ್ಯೂ ನಮ್ಗಿಲ್ಲಿ ಚೇಂಜ್ ಆಗೋದೇ ಇಲ್ಲ, ಹೌದಾ? ಸೊ ಹಾಗಾಗಿ ನಮ್ದು ಇದು ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3x minus 2 is equal to 7, ಹೌದಾ? 3x minus 2 is equal to 7. ಈ ಸಮೀಕರಣದಲ್ಲಿ x ನ ಬೆಲೆ, ಹೌದಾ? 3x minus 2 is equal to 7. ಈ ಸಮೀಕರಣದಲ್ಲಿ x ನ ಬೆಲೆ ಅಂದ್ರ ಈಗ ನೋಡ್ರಿ 3x as it is ಇಡ್ರಿ, ಹೌದಾ? 7 ಅಲ್ಲೇ ಇಡ್ರಿ, ಆ -2 ನ ಆ ಕಡೆ ಕಳಿಸ್ರಿ, is equal to ಆ ಕಡೆ ಹೋತಂದ್ರೆ ಏನಾಗತ್ತ? ಮೈನಸ್ ಅಂದ್ರ ಚಿಹ್ನೆಗಳು ಚೇಂಜ್ ಆಗ್ತಾವು. -2 ಆ ಕಡೆ ಹೋಗಿ ಏನಾಯ್ತು ನಮಗ? +2 ಆಯ್ತು, ಕರೆಕ್ಟ್? ಸೊ 3x is equal to 7 + 2 ಏನಾಯ್ತು? 9 ಆಯ್ತು. x is equal to 9 divided by 3. 9ಅನ್ನ 3ರಿಂದ ಭಾಗಾಕಾರ ಮಾಡ್ರಿ. 3 ಎಷ್ಟ್ಲೆ 9? 3 ಎಷ್ಟ್ಲೆ 9? 3 3ಲೆ 9. ಸೊ ಆಪ್ಷನ್ ಸಿ is the right answer. Next 2x is equal to 0 ಅಂದ್ರೆ 2x is equal to 0 x ನ ಬೆಲೆ, ಹೌದಾ? ಅಲ್ಲೇ x ನೋಡ್ರಿ, ಅಲ್ಲೇ 0/2 ಮಾಡಿದ್ರೆ ನಮಗೆ ಅಲ್ಲೇ 0 ಇರೋದ್ರಿಂದ ಆನ್ಸರ್ ಕೂಡ ನಮ್ಗೆ ಏನ್ ಬರ್ಬೋದು ಹೇಳ್ರಿ? ಗೆಸ್ ಮಾಡ್ರಿ. ಆಪ್ಷನ್ ಎ 0 ಇದೆ, ಆಪ್ಷನ್ ಬಿ 1 ಇದೆ, ಆಪ್ಷನ್ ಸಿ 2 ಇದೆ, ಆಪ್ಷನ್ ಡಿ 3 ಅಂತ ಇದೆ, ಕರೆಕ್ಟ್? ಸೊ ಏನಾಯ್ತು ನಮ್ಗಿಲ್ಲೇ 2x is equal to 0 is ಎಷ್ಟಾಯ್ತು ಆನ್ಸರ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್? ಸೊ ಇವಾಗ ನಾನು ಏನ್ ಮಾಡ್ಬೋದು, ಇದನ್ನ ಸಬ್ಮಿಟ್ ಅಂತ ಕೊಡ್ತೀನಿ, ಕರೆಕ್ಟ್? ಸೊ ಇದು ಇವತ್ತಿನ ನಿಮ್ಮ ಒಂದು ನಾನೇನು ಹೇಳಿದ್ದೆ ಟಾಪಿಕ್ ಮೇಲೆ, ಹೌದಾ? ನಾನು ಪ್ರತಿ ಸ್ಯಾಟರ್ಡೇನು ನೀವು ಇದೇ ರೀತಿ ಮಲ್ಟಿಪಲ್ ಚಾಯ್ಸ್ಗೆ ರೆಡಿ ಆಗಿರ್ಬೇಕು. ಅಂದ್ರ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲಾಸ್ಟ್ಗೆ ನಾನು ಕೇಳಿರುವಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ, ಅದು ಮಲ್ಟಿಪಲ್ ಚಾಯ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಸೊ ಇದು ಇವತ್ತಿನ ನಿಮ್ದು ಮಲ್ಟಿಪಲ್ ಚಾಯ್ಸ್ ಹೇಳ್ತಕ್ಕಂತ ಒಂದು ಟಾಪಿಕ್ ಮೇಲೆ, ಹೌದಾ? ಸೊ ಇದು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ಸೊ ಇಲ್ಲಿವರೆಗೆ ನಾನು ನಿಮಗ ಯಾವ್ದು ಹೇಳಿದ್ದೆ ಹೇಳ್ರಿ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನನಗೇನಾಗ್ಬಿಡ್ತಿವತ್ತ ಮೇನ್ ಕಾನ್ಸೆಪ್ಟ್ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಟಾಪಿಕ್ ಅಲ್ಲಿ ಇರ್ತಕ್ಕಂಥ ಅದನ್ನ ಏನ್ ಎರಡೂ ಕಡೆ ಇರ್ತಕ್ಕಂಥ ಚರಾಕ್ಷರಗಳನ್ನ ಸಾಲ್ವ್ ಮಾಡುವಂತ ಟಾಪಿಕ್ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕಂದ್ರೆ ನನಗಿನ್ನೂ ನಾನು ಬೇಸಿಕ್ ಅನ್ನ ಹೇಳ್ತಾ ಬಂದೆ. ಲಾಸ್ಟಿಗೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ಕರೆಕ್ಟ್ ಆಗಿ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಾನ್ ಹೇಳೋದು ನಿಮಗ ಬಹಳ ಸ್ಪೀಡ್ ಆಯ್ತು ಅಥವಾ ಬಹಳ ಸ್ಲೋ ಆಯ್ತು ಅಥವಾ ಅಂಡರ್ಸ್ಟ್ಯಾಂಡ್ ಆಗೋ ಏನಾದ್ರೂ ಇದ್ರು, ನಿಮ್ದು ಏನೋ ಸಜೆಷನ್ ಇದ್ರು
ನಂಗ ಅಲ್ಲೇ ಫೀಡ್ಬ್ಯಾಕ್ ಕೊಡ್ಬೇಕು ಅಥವಾ ನಿಮ್ ಚಾಟ್ ಬಾಕ್ಸ್ ಒಳಗ ಹಾಕ್ಬೇಕು. ನಾ ಅದ್ರ ತಕ್ಕಂಗ ನಿಮ್ಗ ಚೇಂಜ್ ಮಾಡಿ ಕ್ಲಾಸ್ ಅನ್ನ ಹೇಳ್ತಾ ಇರ್ತೀನಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಇದೇ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡಿ ಇದ್ರ ಮೇಲೆ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ನೀವೆಲ್ಲರೂ ರೆಡಿ ಆಗ್ರಿ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.